ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿರೋ ಅಂಶಗಳು ಏನು? ಯಾಕಂದ್ರೆ ಅದು ನಮ್ಮ ಕೈಯಲ್ಲಿದ್ದರೆ ನಾವು ಅದನ್ನು ಮಾಡಬಹುದು. ಹೌದು, ನಮ್ಮ ಮಕ್ಕಳ ಬಗ್ಗೆ ನಾವು ಅದನ್ನು ನೋಡಬಹುದು, ನಮ್ಮ ಬಗ್ಗೆ ಅದನ್ನು ನೋಡ್ಕೊಳ್ಬಹುದು. 21ನೆಯ ದಿನದಿಂದ 25 ವರ್ಷದವರೆಗೂ ಮೆದುಳಿನ ಬೆಳವಣಿಗೆ ಆಗುತ್ತೆ. ನೀವು ಎಂಬ್ರಿಯೋಜೆನೆಸಿಸ್ ಒಂದು ಮಗು ಹೇಗೆ ಹುಟ್ಟುತ್ತೆ ಅಂತ ನೀವು ನೋಡೋದಾದರೆ ಜಗತ್ತಿನ ಅದ್ಭುತಗಳಲ್ಲಿ ಇದು ಒಂದು ಅಂತಲೇ ಅನ್ಬೋದು. ಪ್ರೆಗ್ನೆನ್ಸಿ ಆಕ್ಸಿಡೆಂಟಲ್ ಆಗಬಾರ್ದು, ಇನ್ಸಿಡೆಂಟಲ್ ಅದು. ನಾವೇನು ಮಾಡ್ತೀವಿ, ನೀವೇನಾದ್ರು ಸ್ಕ್ರೀನು, ಮೊಬೈಲು, ಲ್ಯಾಪ್ಟಾಪು ಕೊಟ್ಟು ಮಗುನ ಕೂರಿಸಿದ್ರೆ ಆ ಬೆಳವಣಿಗೆ ಆಗೋದು ಎಲ್ಲ ರಿಸ್ಟ್ರಿಕ್ಟ್ ಆಗಿಬಿಡುತ್ತೆ, ಯಾವುದು ಬೆಳವಣಿಗೆ ಆಗಲ್ಲ. ನಂತರ ನಾವೇ ಅನ್ಕೋಬೇಕು, ನನ್ನ ಮಗ ಯಾಕೆ ಹಿಂಗೆ ದಡ್ಡ, ಅವನೇನು ಪ್ರಯೋಜನ ಇಲ್ಲ. ಈಗಿನ ಮಕ್ಳುಗಳು ನೀವು ನೋಡಿ ಹಿಂಗೆ ಟಿ ವಿ ನೋಡ್ಕೊಂಡು ಹಿಂಗೆ ಕೂತಿರ್ತಾರೆ, ಅವ್ರ ಪಾಸ್ಚರ್ ನೋಡಬೇಕು, ನಿಮಗೆ ಮೈ ಉರಿತಾ ಇರುತ್ತೆ ನಮಗೆ. ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರಿದ್ದಾರೆ. ಇವತ್ತಿನ ಈ ಟಾಪಿಕ್ ಬಹಳ ಇಂಪಾರ್ಟೆಂಟ್ ಟಾಪಿಕ್. ಇದು ಮೆದುಳಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಇದರಲ್ಲಿ ನಮಗೆಲ್ಲ ಗೊತ್ತಿದೆ ಮೆದುಳು ಎಷ್ಟು ಇಂಪಾರ್ಟೆಂಟ್ ಅಂತ ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಆದರೆ ನನ್ನ ಪ್ರಶ್ನೆ ಏನಂದರೆ, ಈಗ ನಾವು ಒಂದು ಭ್ರೂಣ ಝೈಗೋಟ್ ಅಂತ ಕರಿತೀವಿ, ಆಮೇಲೆ ಅದು 9 ತಿಂಗಳ ಬೆಳವಣಿಗೆ ಆಗಿ ಡೆಲಿವರಿ ಆಗುತ್ತೆ, ಆಮೇಲೆ ಬೆಳೀತಾ ಹೋಗುತ್ತೆ. ಮಕ್ಕಳು ಹೇಗೆ ಬೆಳೀತಾರೆ ಅದೆಲ್ಲವನ್ನು ಅಬ್ಸರ್ವ್ ಮಾಡ್ತೀವಿ. ಮಕ್ಕಳ ಬೆಳವಣಿಗೆ, ಮೆದುಳಿನ ಬೆಳವಣಿಗೆ ಹೇಗಾಗುತ್ತೆ, ನಾವು ಹೊರಗಡೆಯಿಂದ ಅಬ್ಸರ್ವ್ ಮಾಡಿದಾಗ, ನಮ್ಮನ್ನು ನಾವು ಅಬ್ಸರ್ವ್ ಮಾಡ್ಕೊಂಡಾಗ ಹೇಗೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದು ಒಂದು ಕಾಮನ್ ಸೆನ್ಸಿಂದ, ಜನರಲ್ ನಾಲೆಜಿಂದ ಅರ್ಥ ಮಾಡ್ಕೊಂಡಿರ್ತೀವಿ. ಆದರೆ ಒಳಗಡೆ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದು ಬಹಳ ಮುಖ್ಯ. 2 ಪ್ರಶ್ನೆಗಳನ್ನ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಮೆದುಳಿನ ಬೆಳವಣಿಗೆ ಅಂದರೆ ಮೆದುಳಿನ ಫಿಸಿಕಲ್ ಬೆಳವಣಿಗೆ ಎಲ್ಲ ಬದಲಾಗಿ ಮೆದುಳಿನ ಸಂರಚನೆಯ ಬೆಳವಣಿಗೆ, ಮೆದುಳಿನ ಕಾಗ್ನಿಟಿವ್ ಅದರ ಬೆಳವಣಿಗೆ, ಮೆದುಳಿಗೆ ಏನು ಒಂದು ಅದಕ್ಕೇನು ಅಂದರೆ ಈ ವಯಸ್ಸಿಗೆ ಇದೆಲ್ಲ ಆಗಬೇಕು, ಈ ವಯಸ್ಸಿಗೆ ಇದೆಲ್ಲ ತಿಳಿಬೇಕು ಅಂತ ಅನ್ಕೋತೀವಲ್ಲ, ಅದು ಹೇಗಾಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಎರಡನೇದು, ಕೆಲವರು ಮೆದುಳು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಇನ್ನು ಕೆಲವರು ಮೆದುಳು ತುಂಬ ಚೆನ್ನಾಗಿ ಬೆಳೆಯಲ್ಲ, ಇನ್ನು ಕೆಲವರು ಮೆದುಳು ಅಸ್ವಸ್ಥ ಮೆದುಳುಗಳು ಕೂಡ ನಮ್ಮ ಸಮಾಜದಲ್ಲಿ ನಾವು ನೋಡಿರ್ತೀವಿ. ಓಕೆ, ಸೊ ಹೀಗಾಗಿ 2 ಪ್ರಶ್ನೆಗಳನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಈ ಮೆದುಳಿನ ಬೆಳವಣಿಗೆ ಯಾವ ವಯಸ್ಸಿನಿಂದ ಯಾವ ಹಂತದಲ್ಲಿ ಆರಂಭ ಆಗುತ್ತೆ, ಹೇಗೆ ಅದು ಆಗುತ್ತೆ ಬೆಳವಣಿಗೆ ಅನ್ನೋದೊಂದು. ಎರಡನೇ ಪ್ರಶ್ನೆ ಏನಂದರೆ, ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿರೋ ಅಂಶಗಳು ಏನು? ಯಾಕಂದರೆ ಅದು ನಮ್ಮ ಕೈಯಲ್ಲಿದ್ದರೆ ನಾವು ಅದನ್ನು ಮಾಡಬಹುದು. ಹೌದು, ನಮ್ಮ ಮಕ್ಕಳ ಬಗ್ಗೆ ನಾವು ಅದನ್ನು ನೋಡ್ಬೋದು, ನಮ್ಮ ಬಗ್ಗೆ ಅದನ್ನು ನೋಡ್ಕೊಳ್ಬಹುದು. ಸೊ ಮೇಡಮ್ ಸರ್, ಮೊದಲನೇದಾಗಿ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿ ಅಂತ ನಾವು ನೋಡೋದಾದರೆ ಅದರ ಒಂದು ಅಂತಿಮ ಗುರಿ ಏನು ಅಂತಂದರೆ ರಿಪ್ರೊಡಕ್ಷನ್, ತನ್ನ ಸಂತತಿಯನ್ನು ವೃದ್ಧಿ ಮಾಡ್ಕೊಳ್ಳೋದು. ಹಿಂದಿನ ಕಾಲದಲ್ಲಿ ಮದುವೆ ಅಂತೆಲ್ಲ ಒಂದು ಶಾಸ್ತ್ರೋಕ್ತವಾಗಿ ಏನಕ್ಕೆ ಮಾಡ್ತಿದ್ರು ಅಂದರೆ ಸಂತಾನ, ಅವರ ಸಂತತಿ ಮುಂದೆ ಬರಲಿ, ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಕಾರಣದಿಂದ ಬಹಳಷ್ಟು ಅದಕ್ಕೆ ಶಾಸ್ತ್ರಗಳು ಮಾಡಿ ಒಂದು ಕಟ್ಟುನಿಟ್ಟಾಗಿ ಎಲ್ಲ ಮಾಡ್ತಾಯಿದ್ರು. ಇವಾಗ ಏನಾಗ್ತಾಯಿದೆ, ಮದುವೆ ಆದಾಗ ದಂಪತಿಗಳು ಅವರು ಎಲ್ಲದೂ ಪ್ಲ್ಯಾನ್ ಮಾಡ್ತಾರೆ. ಈಗ ನಿಜವಾಗ್ಲೂ ನಮ್ಮ ಯೂತ್ ನಾವು ನೋಡಿದಾಗ ಅವ್ರಿಗೆ ಎಲ್ಲದ್ರ ಬಗ್ಗೆ ಐಡಿಯಾ ಇದೆ. ಆದರೆ ಅವರು ಒಂದು ಮಗುವನ್ನು ಪಡಿಬೇಕು ಅಂತಂದಾಗ ಯಾವ ರೀತಿ ತಯಾರಾಗಬೇಕು ಅನ್ನೋದ್ರ ಬಗ್ಗೆನೇ ಯಾರಿಗೂ ಅದು ಅರಿವೇ ಇಲ್ಲ ಅಂತಲೇ ಅನ್ಬೋದು. ಒಂದು ಮಗು ಅಂತಂದರೆ ಅದೊಂದು ಜೀವಿ. ಆ ಜೀವಿ ಭೂಮಿಗೆ ಬಂದಾಗ ಜವಾಬ್ದಾರಿ ಇದೆ. ತಂದೆ ತಾಯಿಗಳು, ಗಂಡು ಹೆಣ್ಣಿನ ಜವಾಬ್ದಾರಿ ಏನು ಅಂದರೆ ಆ ಜೀವಿ ಸರಿಯಾಗಿ ಬೆಳವಣಿಗೆ ಹೊಂದು ಭೂಮಿಗೆ ಬರಬೇಕು. ಅಲ್ಲಿ ಅದು ಜವಾಬ್ದಾರಿನೇ ಅದು. ಹಾಗಾಗಿ ಆ ಜವಾಬ್ದಾರಿನ ಯಾರು ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ಮತ್ತು ಇದ್ರ ಬಗ್ಗೆ ಅರಿವೇ ಇಲ್ಲ ಅಂತಲೇ ಅನ್ಬಹುದು. ಒಂದು ಪ್ರೆಗ್ನೆನ್ಸಿ ಆಗೋದು ಆಗಿ ಎಷ್ಟೋ ದಿನ ಆದಮೇಲೆ ಗೊತ್ತಾಗುತ್ತೆ ಕೆಲವರಿಗೆ. ಅಂದರೆ ಪ್ರೆಗ್ನೆನ್ಸಿಗೆ ಪ್ರಿಪೇರ್ ಆಗಿರೋದಿಲ್ಲ, ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿರೋದಿಲ್ಲ. ಪ್ರೆಗ್ನೆನ್ಸಿ ಆಕ್ಸಿಡೆಂಟಲ್ ಆಗಬಾರ್ದು, ಇನ್ಸಿಡೆಂಟಲ್ ಅದು. ಹಿಂದಿನ ಕಾಲದಲ್ಲಿ ನೀವು ನೋಡಿ, ಸುಮ್ಮನೆ ನೀವು ಒಂದು ಇತಿಹಾಸದ ಪುಟನ ತಿರುಗಿ ನೋಡಿದಾಗ ನೀವು ಮಹಾತ್ಮರೆಲ್ಲ ಹುಟ್ಟಿದಾರಲ್ಲ, ಅವರು ದೊಡ್ಡವರು, ಯಾರೇ ಮಹಾತ್ಮರು ಅಂತಲೇ ಅನ್ನಿ, ಅವರು ಯಾವುದೇ ಕ್ಷೇತ್ರ ಆಗಲಿ, ಸಾಹಿತ್ಯ ಆಗ್ಬೋದು, ಸಂಗೀತ ಆಗ್ಬೋದು, ಅಥವಾ ಎಲ್ಲದರಲ್ಲೂ ನೀವು ನೋಡಿದಾಗ, ಅಥವಾ ರಾಜ ಮಹಾರಾಜರುಗಳು, ಅವರಿಗೆ ಸಂತಾನ ಇಲ್ಲ, ಎಲ್ಲ ಏನು ಮಾಡಿದ್ದಾರೆ ಅಂದರೆ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡಿದ್ದಾರೆ. ಅವರು ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಈಗ ಎಲ್ಲರೂ ದೊಡ್ಡ ದೊಡ್ಡ ನಾವು ಸಾಧು ಸಂತರು, ಅವಧೂತರು, ಏನು ಪುರುಷರು ಎಲ್ಲ ಇರ್ತಾರಲ್ಲ, ಮಹಾಪುರುಷರು, ಅವ್ರದ್ದು ನೀವು ನೋಡಿದಾಗ ಇವರಿಗೆ ಇಷ್ಟು ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ಆಮೇಲೆ ಯಾವುದೋ ಒಂದು ದೇವಸ್ಥಾನ, ಅದು ಯಾವುದೋ ಒಂದು ಹೇಳ್ತಾರೆ, ಎಲ್ಲದಕ್ಕೂ ಬರುತ್ತೆ, ಗಂಡ ಹೆಂಡ್ತಿರು ಬಹಳ ನಿಷ್ಠೆಯಿಂದ ಆ ದೇವ್ರ ಪೂಜೆ ಮಾಡಿದ್ರು ಅಂತೆಲ್ಲ ಅಂತಾರಲ್ಲ, ಅದು ಆಕ್ಸಿಡೆಂಟಲ್ ಅಲ್ಲ. ಅವ್ರು ಯಾರು ಬರ್ತೆ ಎಲ್ಲ ಇನ್ಸಿಡೆಂಟಲ್ಲೇ ಪ್ಲ್ಯಾನ್ ಮಾಡಿರೋ ಅಂಥದ್ದು. ಹಾಗೆ ಇಲ್ಲೇನಾಗುತ್ತೆ ಅಂದರೆ, ಏನಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಮಗು ಪಡಿಬೇಕು ಅಂತ ಯಾವ ತಾಯಿ ಒಂದು ಹೆಣ್ಣು ಆಸೆ ಪಡ್ತಾಳೆ, ಅವಳು ಆ ಮಗುವಿನ ಪಡೆಯೋದಕ್ಕೆ ಅವಳು ದೇಹನ ಪ್ರಿಪೇರ್ ಮಾಡ್ಕೋಬೇಕು, ದೇಹನ ಮನಸ್ಸನ್ನು ಎರಡನ್ನೂ ಚೆನ್ನಾಗಿ ಪ್ರಿಪೇರ್ ಮಾಡ್ಕೋಬೇಕು. ಇಲ್ಲಿ ಆಕೆಯ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಲೈಂಗಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ ಇಷ್ಟು ಬೇಕು. ಹೋಲಿಸ್ಟಿಕ್ ಹೆಲ್ತ್, ಪರಿಪೂರ್ಣ ಆರೋಗ್ಯ ಇದ್ದಾಗ ಮಾತ್ರ ಆಕೆ ಒಂದು ಮಗುವನ್ನು ಪಡಿಬಹುದು. ಇಲ್ಲಿ ಹಿಂದಿನ ಒಂದು ವಿಡಿಯೋ ನಾನು ಮಾಡಿದ್ದೆ, ಅದ್ಭುತವಾದ ಇನ್ಫಾರ್ಮೇಷನ್ನು.
ಎಲ್ಲೂ ಸಿಕ್ಕದೇ ಇರೋ ಅಷ್ಟು ಅದು ಸೈಂಟಿಫಿಕ್ ಆಗಿ ನಾನು ಕೊಟ್ಟಿದ್ದೀನಿ. ಫೋಲಿಕ್ ಆ್ಯಸಿಡನ್ನ ತಾಯಿ ಗರ್ಭ ಧರಿಸಬೇಕು ಅನ್ನೋಳು ಗರ್ಭ ಧರಿಸೋಕ್ಕೆ ಮೊದಲಿಂದನೇ ಹಾಕಿ ಶುರು ಮಾಡಬೇಕಾಗುತ್ತೆ. ಐರನ್ನು ಫೋಲಿಕ್ ಆ್ಯಸಿಡ್ ಬಗ್ಗೆ ಏನಕ್ಕೆ ಅಂದರೆ ಬಹಳ ಡೀಟೇಲ್ ಆಗಿ ಹೇಳಿದ್ದೀನಿ ನಾನು. ಫೋಲಿಕ್ ಆ್ಯಸಿಡ್ ಯಾವ ರೀತಿ ಕೆಲಸ ಮಾಡುತ್ತೆ, ಫೋಲಿಕ್ ಆ್ಯಸಿಡ್ ರಿಚ್ ಇರೋಂಥ ಪಾಲಕ್ ಸೊಪ್ಪಾಗ್ಬೋದು, ಹಣ್ಣುಗಳು, ಸೊಪ್ಪು, ತರಕಾರಿ, ಕಾಳು ಇದನ್ನೆಲ್ಲ ಯಾವ ರೀತಿ ಸೇವನೆ ಮಾಡಬೇಕು, ಸೇವನೆ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳಿದ್ದೀನಿ. ನನಗೆ ಆಶ್ಚರ್ಯ ಅಂದರೆ ಅದನ್ನು ತುಂಬ ಜನ ನೋಡೇ ಇಲ್ಲ. ಅದು ನಾನು ಅಬ್ಸರ್ವ್ ಮಾಡಿಲ್ಲ ಅದನ್ನು. ಪುನೀತ್ ಅದನ್ನು ಡಿಸ್ಕ್ರಿಪ್ಷನ್లో ಹಾಕಿ ಮತ್ತು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕೂಡ ಹಾಕಿ ಅದನ್ನು ದಯವಿಟ್ಟು ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾಕೆಂದರೆ ಭವಿಷ್ಯದ ಜನ್ರೇಷನ್ ರೂಪಿಸುವಂಥ ವಿಡಿಯೋಗಳನ್ನ ದಯವಿಟ್ಟು ಇಗ್ನೋರ್ ಮಾಡಬೇಡಿ, ಅದನ್ನು ಜಾಸ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ. ಎಸ್ ಮೇಡಮ್. ಈಗ ನಮಗೆ ಅವಕಾಶ ಇಲ್ಲದೆ ಹೋಗಿರ್ಬೋದು, ಆದರೆ ಬೇಕಾದಷ್ಟು ಜನಕ್ಕೆ ಮಹಿಳೆಯರಿಗೆ, ತಾಯಿಯಾಗಬೇಕಾದ ಮಹಿಳೆಯರಿಗೆ ಅದು ವಿಚಾರ ಅವಶ್ಯಕತೆ ಇದೆ. ಈಗ ನಮಗೆ ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ, ನನಗೆ ಅವಶ್ಯಕತೆ ಇಲ್ಲ, ಆದರೆ ಮುಂದೆ ಬೇರೆಯವ್ರಿಗೆ ಅದರಿಂದ ಅನುಕೂಲ ಆಗುತ್ತೆ. ಹಾಗಾಗಿ ಆ ನಾಲೆಡ್ಜ್ ನಮಗೆ ಬೇಕು. ಫೋಲಿಕ್ ಆ್ಯಸಿಡ್ ಏನು ಅಂತಂದರೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗಿಬಿಡುತ್ತೆ. ಫೋಲಿಕ್ ಆ್ಯಸಿಡ್ ಯಾರು ತಾಯಿ ಸೇವನೆ ಮಾಡಲ್ಲ, ಒಂದು ನಿಗದಿತ 400 mg ಪರ್ ಬಾಡಿ ವೇಟ್ ಅಂತ ಇರುತ್ತೆ, 400 mg ತಗೋಬೇಕವಳು ಪ್ರತಿನಿತ್ಯ. ಆವಾಗ ಮಾತ್ರ ಅದೇನು ಮಾಡುತ್ತೆ ಅಂದರೆ ಅದು ಪ್ರಿಕರ್ಸರ್, ನಿಮ್ಮ ಬುದ್ಧಿಯ ಬೆಳವಣಿಗೆ, ಮಗುವಿನ ಮೆದುಳಿನ ಬೆಳವಣಿಗೆಗೆ ಮೂಲ ಒಂದು ಪ್ರಿಕರ್ಸರ್ ಏನಿದೆ ಅದು ಬೇಕಾಗಿರೋಂಥದ್ದು ಪ್ಯೂರಿನ್ ಪಿರಮಿಡಿನ್ ಅಂತ ಕರಿತೀವಿ. DNA ಬೆಳವಣಿಗೆ ಆಗಬೇಕು ಅಂದರೆ ಅದರ ಮೂಲ ಇದು. ಇದನ್ನು ನೀವು ಸೇವನೆ ಮಾಡಿ ಇದರಲ್ಲಿ ಕೊರತೆ ಆದಾಗ ಮೆದುಳೆ ನ್ಯೂರಲ್ ಟ್ಯೂಬೇ ಬೆಳವಣಿಗೆ ಆಗಲ್ಲ. ಈಗ ಒಂದು ಮೆದುಳಿನ ಬೆಳವಣಿಗೆ ಅಂತ ನಾವು ನೋಡೋದಾದರೆ 21ನೇ ದಿನದಿಂದ ಆರಂಭ ಆಗುತ್ತೆ. 21ನೇ ದಿನದಿಂದ 25 ವರ್ಷದವರೆಗೂ ಮೆದುಳಿನ ಬೆಳವಣಿಗೆ ಆಗುತ್ತೆ. 25 ಅದಕ್ಕೆ ನಾವು ಹೇಳೋದು, ನೀವು ಏನೇ ಡಿಸಿಷನ್ ಮಾಡಬೇಕು ಅಂದರೂ 25 ವರ್ಷ ಆದಮೇಲೆ ಮಾಡಬೇಕು. ಅಲ್ಲಿಯವರೆಗೂ ಅದು ಪ್ರಿಫ್ರಾಂಟಲ್ ಕಾರ್ಟೆಕ್ಸು ಬೆಳವಣಿಗೆ ಎಲ್ಲ ಆಗೋದು 25 ವರ್ಷ ಆದಮೇಲೆ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರುತ್ತೆ. ಎಲ್ಲರಿಗೂ 21ನೇ ದಿನದಿಂದ ಆರಂಭ ಆಗುತ್ತೆ. ಅಂದರೆ ಹಂತ ಹಂತವಾಗಿ ಬೇರೆ ಬೇರೆ ಭಾಗಗಳು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಎಲ್ಲ ಒಂದು ನಿಮಗೆ 13 ವರ್ಷದವರೆಗೂ ತುಂಬ ಚೆನ್ನಾಗಿ ಆಗ್ಬಿಡುತ್ತೆ ಅಲ್ಲ. ಅದಾದ ಮೇಲೆ ಮುಂದಿನ ಭಾಗದ ಮೆದುಳಿದೆಯಲ್ಲ ಅದು ಚೆನ್ನಾಗಿ ಡೆವಲಪ್ ಆಗಬೇಕು ಅಂದರೆ ಅದರಲ್ಲೂ ಆಗ್ತಾ ಇರುತ್ತೆ. ಇದು ಕಂಟಿನ್ಯೂಸ್ ಪ್ರಾಸೆಸ್ಸು. ಈಗ ಒಂದು ಸಲ ಆಗ್ಬಿಟ್ಟು ನಿಂತೋಗಲ್ಲ ಅದು. 25 ವರ್ಷದವರೆಗೂ. ಅದಕ್ಕೆ ನೋಡಿ ಕೆಲವೊಂದು ಡಿಸಿಷನ್ಸ್ಗಳು 25 ವರ್ಷ ಆದಮೇಲೆ ಗೊತ್ತಾಗುತ್ತೆ ನಮಗೆ. ಅಯ್ಯೋ ನಾನು ಹಂಗೆ ಮಾಡಬೇಕಾಗಿತ್ತು, ಅಯ್ಯೋ ಕೋರ್ಸು ಇಂಜಿನಿಯರಿಂಗ್ ಎಲ್ಲ ಮುಗಿದೆಲ್ಲ ಆದಮೇಲೆ ಅಯ್ಯೋ ನಾನು ಇದು ತಗೋಬೇಕಾಗಿತ್ತು, ಅದನ್ನು ತಗೊಂಡೆ, ಅವ್ರ ಮಾತು ಕೇಳಿದೆ. ಏನಕ್ಕೆ ಅಂದರೆ ಡಿಸಿಷನ್ ಮಾಡೋಕ್ಕೆ ಗೊತ್ತಿರಲ್ಲ ನಮ್ಗೆ, ಇನ್ನೂ ಆ ಪೋರ್ಷನ್ನು ಕಂಪ್ಲೀಟಾಗಿ ಬೆಳವಣಿಗೆ ಆಗಿರಲ್ಲ. ಹಾಗಾಗಿ 21ನೇ ದಿನದಿಂದ 20-25 ವರ್ಷ ಅದೊಂದು ಸ್ವಲ್ಪ ಆ ಒಂದು ರೇಂಜಲ್ಲಿ ಕಂಪ್ಲೀಟ್ ಡೆವಲಪ್ಮೆಂಟು ಅಲ್ಲಿವರೆಗೂ ನಡೆಯುತ್ತೆ. ಆ ನಂತರ ನಡೆಯೋಲ್ಲ, ಅಲ್ಲಿವರೆಗೂ ಬೆಳವಣಿಗೆ ಆಗಿರುತ್ತೆ. ಈಗ ಮೊದಲನೇದಾಗಿ 21ನೇ ದಿನದಿಂದ ಅಂದರೆ 3 ವಾರದಿಂದ 4 ವಾರದವರೆಗೆ ಸಾನಿಕ್ ಹೆಡ್ಜಾಗ್ ಪ್ರೋಟೀನ್ ಅಂತ ಒಂದು ಪ್ರೋನ್ ಇದೆ, ಬೋನ್ ಮಾರ್ಫೋಜೆನೆಟಿಕ್ ಪ್ರೋಟೀನ್, ಫೈಬ್ರೋಬ್ಲಾಸ್ಟ್ ಗ್ರೋತ್ ಫ್ಯಾಕ್ಟರ್ಸ್. ಈ 3 ಪ್ರೋಟೀನ್ಗಳು ನಮ್ಮ ದೇಹದಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ, ನಮ್ಮಲ್ಲಿ 3 ಲೇಯರು ಜೀವಕೋಶ ಇದೆ, ಎಕ್ಟೋಡರ್ಮ್, ಎಂಡೋಡರ್ಮ್, ಮೀಸೋಡರ್ಮ್ ಅಂತ. ಎಕ್ಟೋಡರ್ಮ್ ಅಂದರೆ ಹೊರಪದರದ ಜೀವಕೋಶ. ಈಗ ನಾವೆಲ್ಲ ಹುಟ್ಟಿರೋದು ಒಂದು ಸಿಂಗಲ್ ಸೆಲ್ಲಿಂದ. ಸಿಂಗಲ್ ಸೆಲ್ಲು, ಈಗ ಕೋಟಿ ಸೆಲ್ಗಳಿದೆ ನಮ್ಮ ದೇಹದಲ್ಲಿ. ಸಿಂಗಲ್ ಸೆಲ್ ಇದೆಯಲ್ಲ ಅದು ಡಿವೈಡ್ ಆಗ್ತಾ ಬರುತ್ತೆ, ಎಂಬ್ರಿಯೋಜೆನೆಸಿಸ್ ಅಂತ ಕರಿತೀವಿ. ಸಿಂಗಲ್ ಇರೋದು 2 ಆಗುತ್ತೆ, 2, 4, 4, 8, 8, 16 ಈ ಥರ ಆಗ್ತಾ ಹೋಗುತ್ತೆ. ಅವಾಗೇನಾಗುತ್ತೆ, ಈ 3 ಲೇಯರ್ ಆಗುತ್ತೆ ಜೀವಕೋಶಗಳು. ಅದರಲ್ಲಿ ಎಕ್ಟೋಡರ್ಮು, ಎಂಡೋಡರ್ಮು, ಮೀಸೋಡರ್ಮ್ ಅಂತ. ಈ ಎಕ್ಟೋಡರ್ಮ್ ಇದೆಯಲ್ಲ ಒಂದು ಲೇಯರ್ ಇರುತ್ತಲ್ಲ, ಅದೇನಾಗುತ್ತೆ ಹಿಂಗೆ ಒಂದು ಲೇಯರ್ ಇರೋದು ಹಿಂಗೆ ಗ್ರೂವ್ ಆಗುತ್ತೆ. ಅದು ನ್ಯೂರಲ್ ಟ್ಯೂಬ್ ಫಾರ್ಮೇಷನ್ ಆಗೋಂಥದ್ದು. ಎಕ್ಟೋಡರ್ಮಸ್ ಸೆಲ್ಸು ನ್ಯೂರಲ್ ಟ್ಯೂಬ್ ಆಗಬೇಕು ಅಂದರೆ ಗ್ರೂವ್ ಆಗುತ್ತೆ. ಗ್ರೂವ್ ದೊಡ್ಡದಾಗ್ತಾ ಬರುತ್ತೆ, ಅದನ್ನು ನ್ಯೂರಲ್ ಪ್ಲೇಟ್ ಅಂತ ಕರಿತೀವಿ. ಈ 3 ಬೋನ್ ಮಾರ್ಫೋಜೆನೆಟಿಕ್ ಫ್ಯಾಕ್ಟರು, ಸೋನಿಕ್ ಹೆಡ್ಜಾಗ್ ಪ್ರೋಟೀನು, ಫೈಬ್ರೋಬ್ಲಾಸ್ಟ್ ಗ್ರೋತ್ ಫ್ಯಾಕ್ಟರು ಆ್ಯಕ್ಟಿವೇಟ್ ಆದಾಗ ಇದು ಚೆನ್ನಾಗಿ ನಡೆಯುತ್ತೆ. ನಂತರ 1 ತಿಂಗಳ ನಂತರ 1 ರಿಂದ 3 ತಿಂಗಳ ಅವಧಿ ಅಂತ ಅನ್ಬೋದು. ಪ್ಯಾಕ್ಸ್ ಅಂತ ಇದೆ, PAX ಜೀನು. ಪ್ಯಾಕ್ಸ್ 3 ಮತ್ತು 6 2 ಜೀನ್ಗಳು. ಸಾಕ್ಸ್ 1, 2, 3 ಇವೆಲ್ಲ ಜೀನ್ಗಳ ನೇಮ್ಗಳು ನಾನು ಹೇಳ್ತಿರೋದು. OTX ಅಂತ ಈ ಎಲ್ಲ ಜೀನ್ಗಳು ಆ್ಯಕ್ಟಿವೇಟ್ ಆದಾಗ ಏನು ಮಾಡುತ್ತೆ ಅಂದರೆ ಅದೊಂದು ನ್ಯೂರಲ್ ಟ್ಯೂಬ್ ಅಂತ ಒಂದು ಟ್ಯೂಬ್ ಅಂತಾನೆ ಇಟ್ಕೊಳ್ಳಿ, ಒಂದು ಟ್ಯೂಬಿಂಗ್ ಫಾರ್ಮ್ ಆಗಿದೆ. ಟ್ಯೂಬಲ್ಲಿ 4 ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್ ಅಂತ ಅದನ್ನು ಡಿಸ್ಟಿಂಗ್ವಿಷ್ ಮಾಡುತ್ತೆ. 3 ಭಾಗ ಅದು ಮಾರ್ಕ್ ಮಾಡ್ಕೊಳ್ತಾ ಬರುತ್ತೆ ಸೂಪರ್ಫಿಷಿಯಲ್ ಆಗಿ. ಈಗ ಒಂದು ಟ್ಯೂಬ್ ಇದೆ ಅಲ್ಲ, ಇದು ಬ್ರೈನ್ ಡೆವಲಪ್ಮೆಂಟ್ ಬಗ್ಗೆ ನಾನು ಹೇಳ್ತಾ ಇರೋದು. ಬ್ರೈನು ಒಂದು ಟ್ಯೂಬ್ ಆಯಿತು, ಅದನ್ನು ನ್ಯೂರಲ್ ಟ್ಯೂಬ್ ಅಂತ ನಾವು ಕರಿತೀವಿ. ಈ ನ್ಯೂರಲ್ ಟ್ಯೂಬೇ ಮುಂದಿನ ದಿನದಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮು, ಸ್ಪೈನಲ್ ಕಾರ್ಡ್ ಎಲ್ಲ ಇದರಿಂದನೇ ಆಗೋಂಥದ್ದು. ಸೊ ಈ ಟ್ಯೂಬ್ ಇದೆಯಲ್ಲ, ಟ್ಯೂಬಲ್ಲಿ ಮುಂದಿನ ಭಾಗ 4 ಬ್ರೈನು,
ಮಧ್ಯದ ಭಾಗ ಮಿಡ್ ಬ್ರೈನು, ಹೈಂಡ್ ಬ್ರೈನು, ಪ್ರೋಸೆನ್ಸೆಫಲಾನ್, ಮಿಸೆನ್ಸೆಫಲಾನ್, ಡ್ರೋಮನ್ಸೆಫಲಾನ್ ಅಂತ ಅದನ್ನು ನಾವು ಕರೆಯೋದು. ಈ ಥರ ಮಾರ್ಕ್ ಆಗುತ್ತೆ. ಆಮೇಲೆ ಅವು ನೆಕ್ಸ್ಟು ಪುನಃ ಬೆಳವಣಿಗೆ ಆಗಬೇಕು, ಅಲ್ಲಿ ಡಿವೈಡ್ ಆಗ್ತಾ ಬರಬೇಕು ಜೀವಕೋಶಗಳು. ನೆಕ್ಸ್ಟು 3 ರಿಂದ 5 ತಿಂಗಳ ಅವಧಿಯಲ್ಲಿ ಏನಾಗುತ್ತೆ ಅಂದರೆ ಪುನಃ ಇನ್ನೊಂದಷ್ಟು ಜೀನ್ಸ್ಗಳಿದೆ, ಅದರಲ್ಲಿ ಆ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗೋಕ್ಕೆ ಶುರು ಆಗುತ್ತೆ. ನಾಚ್ ಜೀನ್, ಡೆಲ್ಟಾ ನಾಚ್ ಅಂತ ಎಲ್ಲ ಇದೆ. ಅದ್ರ ಜೊತೆಗೆ ಸೆಲ್ಸನ್ನು ಜಾಸ್ತಿ ಪ್ರಾಲಿಫರೇಟ್ ಮಾಡೋ ಅಂತಹ ಸೈಕ್ಲಿನ್ ಡಿಪೆಂಡೆಂಟ್ ಕೈನೇಸಸ್ ಅಂತ ಇದೆ, ಅವೆಲ್ಲ ಜೀನ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಇದೆಲ್ಲ ಎಷ್ಟು ಅದ್ಭುತ ಅಂದರೆ, ನೀವು ಎಂಬ್ರಿಯೋಜೆನೆಸಿಸ್ ಒಂದು ಮಗು ಹೇಗೆ ಹುಟ್ಟುತ್ತೆ ಅಂತ ನೀವು ನೋಡೋದಾದರೆ ಜಗತ್ತಿನ ಅದ್ಭುತಗಳಲ್ಲಿ ಇದು ಒಂದು ಅಂತಲೇ ಅನ್ಬೋದು. ಈ ಎಲ್ಲ ಜೀನ್ಸ್ಗಳು ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ, ಆ ಸೆಲ್ಸ್ಗಳು ಡಿವೈಡ್ ಆಗಿ ಮುಂದಿನ ಮೆದುಳು ಶುರು ಆಗುತ್ತೆ, ಆಮೇಲೆ ಮಧ್ಯದ ಮೆದುಳು, ಹಿಂದಿನ ಮೆದುಳು. ಈ ಎಲ್ಲ ಪ್ರಾಸೆಸ್ಸು ಆಗಬೇಕಾದ್ರೆ ಇಮ್ಯಾಜಿನ್ ಮಾಡಿ, ನಮ್ಮ ದೇಹದ ಒಳಗಡೆ ತಾಯಿಯ ಗರ್ಭದಲ್ಲಿ ಇದೆಲ್ಲ ನಡಿಬೇಕಾದ್ರೆ ತಾಯಿ ಯಾವ ರೀತಿ ಇರಬೇಕು ಅಂತ ಯೋಚನೆ ಮಾಡಿ. ನೀವು ಏನೇ ಒಂದು ಹೆಚ್ಚು ಕಮ್ಮಿ ಆಯಿತು ಅಂದರೆ ಇವೆಲ್ಲ ಮುಂದಿನ ಭಾಗದ ಮೆದುಳು ಸರಿಯಾಗಿ ಬೆಳೆಯಲ್ಲ, ಮಧ್ಯದ ಬೆಳೆಯಲ್ಲ, ಹಿಂದಿನ ಬೆಳೆಯಲ್ಲ, ಈ ಥರ ಏನೋ ಒಂದು ಡಿಫೆಕ್ಟ್ ಆಗ್ತಾ ಬರುತ್ತೆ. ನಂತರದ ಹಂತದಲ್ಲಿ 6 ತಿಂಗಳ ಅವಧಿ ಅಂತ ನಾವು ನೋಡೋದಾದರೆ ಅದರಲ್ಲಿ ರೆಲಿನ್ನು, ಇಂಟಿಗ್ರೆನ್ನು, ನ್ಯೂರಿನ್ನು, ಲಿಸ್ ಈ ಥರದ ಇನ್ನೊಂದಷ್ಟು ಜೀನು. ಅಯ್ಯೋ ಅದ್ಭುತ, ಇದು ನನಗೆ ತಲೆ ಕೆಟ್ಟೋಗುತ್ತೆ ಇದನ್ನು ಹೇಳ್ತಾ ಇದ್ರೆ. ಹಾಗಾಗಿ ಇವೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆಗಿ ನಂತರ 9 ತಿಂಗಳ ಅವಧಿಯ ಒಳಗಡೆ ಸಂಪೂರ್ಣವಾಗಿ ಇನ್ನೂ ಒಂದಷ್ಟು BDNF ಅಂತ ಇದೆ, ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಸ್, ಸುಮಾರು ಈ ಥರದ್ದು ಒಂದು ಪ್ರೋಟೀನ್ಗಳೆಲ್ಲ ಬಿಡುಗಡೆಯಾಗಿ ನೀಟಾಗಿ ಆ ಬ್ರೈನು ಡೆವಲಪ್ ಆಗಿ 9 ತಿಂಗಳಾಗಷ್ಟರಲ್ಲಿ ಒಂದು ಲೆವೆಲಲ್ಲಿ ಆಗಿರುತ್ತೆ. ನಂತರ ಮೈಲಿನೇಷನ್ ಅಂತ ಶುರು ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಸಿನಾಪ್ಸಿಸ್ ಅವೆಲ್ಲ ಆಗೋದು ಮಗು ಹುಟ್ಟಿದ ನಂತರ. ಸಿನಾಪ್ಸಿಸ್ ಅಂದರೆ ಕನೆಕ್ಷನ್ಸ್ಗಳು. ಈಗ ನೋಡಿ, ಕೆಲವು ಮಕ್ಕಳು ಭಾಳ ಬುದ್ಧಿವಂತರು, ಏಕೆಂದರೆ ಕನೆಕ್ಷನ್ಸ್ ಆ ಥರ ಇರುತ್ತೆ. ಅದರಲ್ಲಿ ವಿಜ್ಞಾನಿಗಳ ಪ್ರಕಾರ ಏನಂತಂದರೆ, ಈ ನಮ್ಮ ಪ್ರೆಗ್ನೆನ್ಸಿ ಏನಿದೆ ಮಹಿಳೆಯದು, ಅದನ್ನು 3 ಟ್ರೈಮಿಸ್ಟರ್ ಅಂತ ಕರಿತೀವಿ. ಟ್ರೈಮಿಸ್ಟರ್ ಅಂದರೆ ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಮೊದಲ 3 ತಿಂಗಳು, 1, 2, 3 ಮೂರನೇ ತಿಂಗಳ ಫಸ್ಟ್ ಟ್ರೈಮಿಸ್ಟರ್. ಸೆಕೆಂಡು 4, 5, 6 ಸೆಕೆಂಡ್ ಟ್ರೈಮಿಸ್ಟರ್. ಥರ್ಡ್ ಅಂದರೆ 7, 8, 9 ಥರ್ಡ್ ಟ್ರೈಮಿಸ್ಟರ್. ಈ ಥರ್ಡ್ ಟ್ರೈಮಿಸ್ಟರಲ್ಲಿ ಪ್ರತಿ ಸೆಕೆಂಡಿಗೆ 1/4 ಮಿಲಿಯನ್ ನ್ಯೂರಾನ್ಸು ಡೆವಲಪ್ ಆಗುತ್ತೆ. ಪ್ರತಿ ಸೆಕೆಂಡ್ 1 ಸೆಕೆಂಡ್ಗೆ 1/4 ಮಿಲಿಯನ್ ನ್ಯೂರಾನ್ಸ್ ಡೆವಲಪ್ ಆಗ್ತಾ ಇರೋದನ್ನಿಂದ್ರೆ ಇಮ್ಯಾಜಿನ್ ನೀವು ಮಾಡಿ. ಮಿಲಿಯನ್ ನಾನು ಹೇಳ್ತಾ ಇರೋದು, 1/4 ಮಿಲಿಯನ್ ಪ್ರತಿ ಸೆಕೆಂಡ್ಗೆ ಡೆವಲಪ್ ಆಗ್ತಾ ಇರುತ್ತೆ ಅಂದರೆ 7, 8, 9ನೇ ತಿಂಗಳಿನಲ್ಲಿ ಮಗುವಿನ ಮೆದುಳು ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು. ಆಮೇಲೆ ಆ ಸಂದರ್ಭದಲ್ಲಿ 6ನೇ ತಿಂಗಳಿಂದನೇ ಅದಕ್ಕೆ ಸ್ಪರ್ಶ ಗೊತ್ತಾಗುತ್ತೆ, ಕೇಳಿಸ್ಕೊಂತಿರುತ್ತೆ, ಸ್ಮೆಲ್ ಅರ್ಥ ಆಗುತ್ತೆ. ಗರ್ಭದಲ್ಲಿದ್ದಾಗ ತಾಯಿ ಏನೇನೇನು ಫೀಲ್ ಮಾಡ್ತಿರ್ತಾಳೆ ಸಂಪೂರ್ಣವಾಗಿ ಆಗುತ್ತೆ. ಅದಕ್ಕೇ ನಮಗೆ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ತಾಯಿದು ರೋಲ್ ಇದೆಯಲ್ಲ, ತಾಯಿನ ಸುಮ್ಮನೆ ಒಂದು ಮಾತೃದೇವೋಭವ ಅಂತ ಸುಮ್ಮನೆ ಹೇಳಿಲ್ಲ, ಆಕೆ ದೇವತೆನೇ. ಆ ಥರ ಇದ್ದಾಗ ದೇವತೆ, ಆಕೆನ ದೇವತೆ ಥರ ನೋಡ್ಕೋಬೇಕು. ಏನಕ್ಕೆ ಅಂದರೆ ಆಕೆನೂ ಆಗಿರಬೇಕು, ಕುಟುಂಬದವರು ಅಷ್ಟು ಚೆನ್ನಾಗಿ ಆ ಒಂದು ವಾತಾವರಣವನ್ನು ಕೊಟ್ಟಾಗ ಮಾತ್ರ ಗರ್ಭಿಣಿ. ಏಕೆಂದರೆ ಬ್ರೈನ್ ಡೆವಲಪ್ಮೆಂಟ್ ಆಗೋದು ಆ ಸಂದರ್ಭದಲ್ಲೇ. ನಂತರ ಏನಾಗುತ್ತೆ, ಮಗು ಹೊರಗಡೆ ಬಂದ ಮೇಲೆ ಅದು ಒಂದು 13 ವರ್ಷದವರೆಗೂ ಒಂದು 7,000 ನ್ಯೂರಾನ್ಸ್ಗಳು ಡೆವಲಪ್ಪು ಆಗ್ತಾನೇ ಇರುತ್ತೆ ಪ್ರತಿ ದಿನದಲ್ಲೂ. ಆಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಈಗ ನಂತರ ಪೋಸ್ಟ್ ಇದರಲ್ಲಿ ಮಗು ಹೊರಗೆ ಬಂದ ನಂತರ ಇನ್ನೊಂದಷ್ಟು ಜೀನ್ಸ್ಗಳು ಇದೆ, ಅದು ಸೈಕ್ಲಿನ್ ಡಿಪೆಂಡೆಂಟ್ ಕೈನೇಸ್ ಥರದ್ದು ಬೇಕಾದಷ್ಟು ಸೆಲ್ ಅಡಿಷನ್ ಮಾಲಿಕ್ಯೂಲ್ನ ಆ್ಯಕ್ಟಿವೇಟ್ ಮಾಡೋ ಅಂಥ ಜೀನು. ಇವೆಲ್ಲ ಏನು ಮಾಡುತ್ತೆ ಅಂದರೆ ಸಿನಾಪ್ಸಿಸ್, ನಾನು ಕನೆಕ್ಷನ್ಸ್ ಹೇಳಿದೆ ಅಲ್ವಾ, ಇಂಥ ಸಂದರ್ಭದಲ್ಲಿ ಮಗುವಿಗೆ ಪಂಚೇಂದ್ರಿಯಗಳ ಆ್ಯಕ್ಟಿವೇಶನ್ ಆಗೋ ಅಂಥದ್ದು ಪ್ರಕ್ರಿಯೆಗಳನ್ನು ಜಾಸ್ತಿ ಮಾಡಬೇಕು. ಸ್ಮೆಲ್ಲು, ಟಚ್ಚು. ಅದಕ್ಕೆ ಮಗುನ 5 ವರ್ಷದವರೆಗೂ ಯಾವುದೇ ಕಾರಣಕ್ಕೂ ಪ್ಲೇ ಹೋಮು ಸ್ಕೂಲಿಗೆ ಕಳಿಸ್ಬಾರ್ದು. 5 ವರ್ಷದವರೆಗೂ ಮಗುಗೆ ಮನೇಲೆ ತಾಯಿಯ ಜೊತೆನೇ ಮಗು ಬೆಳಿಬೇಕು. ಅದಕ್ಕೆ ನೋಡಿ, ಏನಾದರೂ ಸಾಧ್ಯ ಆದರೆ ಮುಂದಿನ ದಿನದಲ್ಲಿ ಇದೆಲ್ಲ ನಾವು ತಿಳ್ಕೊಂಡಿರಬೇಕು. ಈಗ ಗಂಡ ಹೆಂಡ್ತಿರಲ್ಲಿ ಹೆಂಡತಿ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ ಅಂದರೆ ಮಗುವಿಗೆ ಒಂದು 13 ವರ್ಷ ಅಥವಾ 5 ವರ್ಷ ಮಿನಿಮಮ್, 13 ವರ್ಷ ಆದವರು 5 ವರ್ಷನಾದರೂ ತಾಯಿ ಮಗುವಿನ ಆರೈಕೆ ಮಾಡಲೇಬೇಕಾಗುತ್ತೆ. ಏಕೆಂದರೆ ತಾಯಿ ಕೊಡುವಂತಹ ಒಂದು ಏನು ಅದು ಅಂದರೆ ಕೆಲವೊಂದು ಇಲ್ಲಿ ಗ್ಲೂಕೋಕಾರ್ಟಿಕಾಯ್ಡ್ ರಿಲೇಟೆಡ್ ಒಂದು ರೆಸೆಪ್ಟಾರ್ ಇದೆ, ಅದು ಸರಿಯಾಗಿ ಡಿಮಿಥೈಲೇಷನ್ ಆಗಬೇಕು, ಮಿಥೈಲ್ ಗ್ರೂಪ್ ಆ್ಯಡ್ ಆಗಬಾರ್ದು. ಅದಕ್ಕೆ
ಅದು ಆ್ಯಡ್ ಆದರೆ ಮಗು ಏನಾಗುತ್ತೆ ಮುಂದಿನ ದಿನದಲ್ಲಿ ತುಂಬ ಆತಂಕ, ಭಯ, ಸೈಕಾಲಜಿ ರಿಲೇಟೆಡ್ ತೊಂದರೆಗಳು ತುಂಬ ಜಾಸ್ತಿ ಆಗ್ತಾ ಬರುತ್ತೆ ಮಗುಗೆ. ಅದು ಯಾವಾಗ ಆಗುತ್ತೆ ಅಂದರೆ ತಾಯಿಯ ಸ್ಪರ್ಶ, ತಾಯಿಯ ಒಂದು ಅಪ್ಪುಗೆ ಏನಿದೆ ಅದಿದ್ದಾಗ ಮಾತ್ರ ಡಿಮಿಥೈಲೇಷನ್ ಆಫ್ ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್ದು ಆಗುತ್ತದು. ವೆರಿ ಇಂಪಾರ್ಟೆಂಟು, ಇದು ಪ್ರತಿಯೊಬ್ಬರು ತಿಳ್ಕೋಬೇಕು. ಈಗ ನಾವು ಅಂತೀವಿ ಯಾಕೆ ಮಗು ಈ ಥರ ಇದೆ, ದಡ್ಡ, ಅದಕ್ಕೆ ಹೆದರಿಕೆ ಇದೆ, ಅದು ಏನೂ ಮಾಡೋಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಅಂತಂದರೆ ಆ ಮಿಥೈಲೇಷನು ಜಾಸ್ತಿ ಆಗಿಬಿಟ್ಟಿರುತ್ತೆ ಮಗುಗೆ. ಹಾಗಾಗಿ ತುಂಬ ಇಂಪಾರ್ಟೆಂಟು. ಏನಾದರೂ ತಾಯಿ ಇಬ್ಬರು ಕೆಲಸದಲ್ಲಿದ್ದಾರೆ ಅಂದಾಗ ಆಕೆ ಏನಾದರೂ ಕೆಲಸ ಬಿಟ್ಟು ನಂತರ 5 ವರ್ಷ ಆದಮೇಲೆ ನಾನು ಒಂದು ಆಪ್ಷನ್ ಇದೆ ಅಂತಂದರೆ ನಿಜವಾಗ್ಲೂ ತಂದೆ ತಾಯಿ ಫೈನಲಿ ದುಡಿಯೋದು ಮಕ್ಕಳಿಗೋಸ್ಕರನೇ. ನೀವು ಎಲ್ಲ ಸಂಪಾದನೆ ಮಾಡಿ ಮಗುನೇ ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ತೀರಾ? ಅದು ಭಾಳ ಯೋಚನೆ ಮಾಡಬೇಕು ನಾವು. ಆಮೇಲೆ ಇಲ್ಲೇನಾಗುತ್ತೆ ಅಂತಂದರೆ ಮಗು ನಾನು ಹೇಳಿದೆ, ಅದಕ್ಕೆ ಒಂದು ಮಾತು ಹೇಳ್ತಾರೆ, 0 to 5 years. 0 ಅಂದರೆ ಅದು 21ನೇ ದಿನದಿಂದ ಶುರು ಆಗ್ತಲ್ಲ, 5 ವರ್ಷದವರೆಗೂ ತಾಯಿಯ ಜೊತೆಯಲ್ಲೇ ಬೆಳಿಬೇಕು ಮಗು. ಇನ್ಯಾರು ಕೆಲಸದವಳಾಗ್ಬೋದು, ಆಯಾ ಆಗ್ಬೋದು, ನೀವು ಏನೇ ಮಾಡಿ ತಾಯಿ ಇದ್ದಂಥ ಒಂದು ಏನು ಕೊಡ್ತಾರೆ, ನಾನು ಹೇಳಿದೆ ಇಲ್ಲಿ ಸ್ಪರ್ಶ ಆಗ್ಬೋದು, ಸ್ಮೆಲ್ಲು, ಅದು ಸ್ಮೆಲ್ ಗೊತ್ತಾಗುತ್ತೆ ತಾಯಿದು, ಅದು ಬೇರೆ ಅಂತ ಗೊತ್ತಾಗುತ್ತೆ, ಸ್ಪರ್ಶ ಗೊತ್ತಾಗುತ್ತೆ ಅದಕ್ಕೆ. ಅದ್ರ ಜೊತೆಗೆ ಬೇರೆ ಥರದ ಪಂಚೇಂದ್ರಿಯಗಳು ಆ್ಯಕ್ಟಿವೇಟ್ ಆಗೋದು, ಸಿಕ್ಕಾಬಟ್ಟೆ ನ್ಯೂರೋಜೆನೆಸಿಸ್ ಆಗುತ್ತೆ, ಸಿನಾಪ್ಟೋಜೆನೆಸಿಸು, ಪ್ರೂನಿಂಗ್ ಅಂತಂದರೆ ಯಾವುದು ಬೇಡ ಅಂಥದ್ದನ್ನು ಪ್ರೂನ್ ಮಾಡ್ತಾ ಬರುತ್ತೆ. ಈಗ ಹೆಂಗೆ ಅಂದರೆ ಒಂದು ಮರ ಬೆಳೀತಾ ಇದೆ ಅಂತನಿ, ಅದು ಒಂದು ಶೇಪಲ್ಲಿ ಇಲ್ಲ, ನೀವೇನು ಮಾಡ್ತೀರ ಅವಾಗ ಅದನ್ನ ನೀಟಾಗಿ ಕಟ್ ಮಾಡ್ತೀರಲ್ವ, ಈ ಪ್ರೂನಿಂಗು ಆಗುತ್ತೆ ಅವಾಗ. ಸಿನಾಪ್ಟಿಕ್ ಪ್ರೂನಿಂಗು ಎಷ್ಟು ಅದ್ಭುತ ಅಂತಂದರೆ, ನೀವು ಸುಮ್ಮನೆ ಇತಿಹಾಸನ ನೋಡಿ, ಯಾರು ಎಲ್ಲ ಒಂದು ಸಾಧಕರಿದ್ದಾರೆ ಅವ್ರಿಗೆ ತಾಯಿಯಿಂದ ಬಂದಿರೋ ಅಂಥ ಒಂದು ಶಿಕ್ಷಣ ಆಗಿರ್ಬೋದು, ತಾಯಿಯ ಜೊತೆ ಇದ್ದಂಥ ಸಮಯ ಆಗಿರಬಹುದು, ಒಡನಾಟ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಪ್ರೂನಿಂಗ್ ಅಂತ ನೀವು ಹೇಳಿದ್ರಲ್ಲ, ಗಿಡದ ನನಗೆ ಅರ್ಥ ಆಯಿತು, ಬಟ್ ಮಗುವಿಂದ ಏನೋ ಅರ್ಥ ಬ್ರೈನು ಈಗ ಡೆವಲಪ್ ಅಂದರೆ ಸಿಕ್ಕಾಬಿಟ್ಟೆ ಹೆಂಗೆಂಗೋ ಆಗ್ತಾ ಇರುತ್ತೆ. ನೀವು ಅದು ಶೇಪ್ ಕೊಡಬೇಕಲ್ವ ಅದಕ್ಕೆ. ಈ ಸೆಲ್ ಹೆಂಗೆ ಅಂದರೆ ಡಿವೈಡ್ ಹೆಂಗೆಂಗೋ, ಈಗ ಒಂದು ಯಾವುದೋ ಒಂದು ನಮಗೊಂದು ಶೇಪ್ ಇದೆ ಅಂತಾನೆ, ಇದು ಸುಮ್ಮನೆ ಡಿವೈಡ್ ಆಗ್ತಾ ಇರುತ್ತೆ. ಆ ಡಿವೈಡ್ ಆಗಬೇಕಾದ್ರೆ ಪ್ರೂನಿಂಗ್ ಅಂದರೆ ಇನ್ನೊಂದಷ್ಟು ಫ್ಯಾಕ್ಟರ್ಸು ನೀಟಾಗಿ ಕಟ್ ಮಾಡ್ಕೊಂಡು ಬರ್ತಾ ಇರುತ್ತೆ. ಎಲ್ಲಿ ಇದನ್ನು ಯಾವುದನ್ನು ಎಲ್ಲಿ ಎಷ್ಟು ಬೆಳಿಬೇಕು. ಈಗ ನಮ್ಮದು ಮೂಗು, ಅದು ಕೆಲವೊಂದು ಅಪಾಪ್ಟಾಟಿಕ್ ಪ್ರಾಸೆಸ್ ಇಲ್ಲಿ ನಡೆಯುತ್ತೆ ಬೆಳಿಬೇಕಾದ್ರೆ. ಮೂಗು, ಕಣ್ಣು, ಕಿವಿ, ಇಲ್ಲ ಅಂದರೆ ಮೂಗು ಹಿಂಗೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಅದು ಎಷ್ಟು ಕಟ್ಟಾಗಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಅದು ಜೀವಕೋಶದ ಒಳಗಿಡುವ ಕೆಲವು ಪ್ರೋಟೀನ್ಗಳು. ನಾವು ಒಂದು ಶೇಪಲ್ಲಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಅದು. ಕೆಲವು ಸಲ ಏನಾಗುತ್ತೆ, ಕೆಲವು ಅಬ್ನಾರ್ಮಲ್ ಮಕ್ಕಳುಗಳಿಗೆ ನೀವು ನೋಡಿರ್ಬೋದು, ಏನಕ್ಕೆ ಅಬ್ನಾರ್ಮಲಿಟಿ ಇರುತ್ತೆ ಅಂದರೆ ಅದು ಮ್ಯೂಟೇಷನ್ ಆಗಿಬಿಟ್ಟಿರುತ್ತೆ, ಅದು ಸರಿಯಾಗಿ ಕೆಲಸ ಮಾಡಿರೋದಿಲ್ಲ. ಎಷ್ಟು ಹೈಟು, ಎಷ್ಟು ಇದರಲ್ಲಿ ಅದು ಶೇಪ್ ಮಾಡಬೇಕು ಮಾಡಿರೋದಿಲ್ಲ. ಮೊದಲು ಭ್ರೂಣ ಹಂತದಲ್ಲಿ ನಮ್ಮ ಕೈಗಳು ಹಿಂಗೆ ಕುಡ್ಕೊಂಬಿಟ್ಟಿರುತ್ತೆ, ಸಿಂಡ್ಯಾಕ್ಟೈಲ್ ಅಂತೀವಿ, ಇದ್ರ ಮಧ್ಯೆ ಎಲ್ಲ ಸ್ಕಿನ್ ಇರುತ್ತೆ ಹಿಂಗೆ. ಅದಕ್ಕೆ ನೋಡಿ, ಈಗ ನಮ್ಮದು ಈ ದಶಾವತಾರ ಅಂತ ನಾವು ನೋಡ್ತೀವಲ್ಲ, ಭ್ರೂಣದಲ್ಲಿ ಅದು ಫಸ್ಟು ಮೀನಂಗೆ ಕಾಣೋದು ಭ್ರೂಣ, ಆಮೇಲೆ ಅದು ಹಂಗೆ ಬೆಳೀತಾ ಬೆಳೀತಾ ಪಕ್ಷಿ ಥರ, ಇದು ನಾವು ಏನೇನು ಹೇಳ್ತೀವಿ ಅಷ್ಟು ಅವತಾರಗಳು ಡೆವಲಪ್ಮೆಂಟಲ್ ಸ್ಟೇಜಲ್ಲೇ ಕಾಣುತ್ತದೆ. ಎಕ್ಸಾಕ್ಟ್ ಹಂಗೆ ಅಂತಲ್ಲ, ಒಂದು ಲೆವೆಲಲ್ಲಿ ನಿಮಗೆ ಅದೇ ಥರನೇ ಇರುತ್ತೆ. ಹಂಗಿದ್ದಿದ್ದು ಅಷ್ಟು ಬ್ಯೂಟಿಫುಲ್ಲಾಗಿ ಒಬ್ಬ ಮನುಷ್ಯ ಆಗಬೇಕು ಅಂತಂದರೆ ಕರೆಕ್ಟ್ ಆಗಿ. ಈಗ ನಾವು ಕೆಲವ್ರಿಗೆ ನೋಡಿದಾಗ ಇವ್ರ ಮೂಗು ಇಷ್ಟೊಂದು ದಪ್ಪ ಇದೆಯಲ್ಲ, ಇನ್ನೊಂದು ಸ್ವಲ್ಪ ಸಣ್ಣ ಇದೆ ಅಂದರೆ ಏನು ಮಾಡೋಕ್ಕಾಗುತ್ತೆ? ನಾವು ಎಷ್ಟು ನಾನೇ ಅಂದ್ಕೊಂಡಿದ್ದೀನಿ, ಅಯ್ಯೋ ನನ್ನ ಮೂಗು ಇನ್ನೊಂದು ಸ್ವಲ್ಪ ಶಾರ್ಪ್ ಆಗಿಬೇಕಂತ. ಏನು ಮಾಡೋಕ್ಕೆ, ಎಂಬ್ರಿಯೋಜೆನೆಸಿಸಲ್ಲಿ ನಡೆದಿರೋ ಪ್ರಾಸೆಸ್ ಅದು, ನಾವೀಗೇನೂ ಮಾಡೋಕ್ಕಾಗಲ್ಲ. ಕೆಲವು ಸಲ ನಾವು ಅನ್ಕೊಂತೀವಿ, ಇದು ಯಾಕೆ ಪಾಪ ಈ ಥರ ವಿಚಿತ್ರವಾಗಿದ್ದಾರಲ್ಲ ಪಾಪ ಹಿಂಗೆ ಅಂದರೆ, ಅವು ಪಾಪ ಅವರು ಏನೂ ಮಾಡೋಕ್ಕಾಗಿಲ್ಲ. ಆ ಸಂದರ್ಭದಲ್ಲಿ ಅವರು ತಾಯಿ ಗರ್ಭದಲ್ಲಿದ್ದಾಗ ಆ ಪ್ರಾಸೆಸ್ ನಡೆದಿರೋ ಅಂಥದ್ದು. ಸೊ ಇದೆಲ್ಲ ನಡಿಬೇಕು ಅಂತಂದರೆ 5 ವರ್ಷದವರೆಗೂ ಮಗುನ ಜೊತೆಲೇ ಬೆಳೆಸಬೇಕು. ಅದನ್ನು ಬೇರೆನೂ ಸಪ್ರೇಟು ಮಲಗಿಸ್ಬಾರ್ದು. ಜೊತೆಯಲ್ಲಿ ನೀವು ಮಗುನ ಎಷ್ಟು ಇಟ್ಕೊತೀರಾ ಅದಕ್ಕೆ ಆ ಟೈಮು, ಅದನ್ನು ಆ ಪೇರೆಂಟಿಂಗ್ ಅಂತ ಇದೆಯಲ್ಲ ತುಂಬ ಇಂಪಾರ್ಟೆಂಟು. ಅದನ್ನು ನೀವು ಬಿಟ್ಬಿಡಿ, ಅದು ಜೀನಿಯಸ್ ಆಗಿಬಿಡುತ್ತೆ. ಹೆಂಗೆ ಅಂದರೆ ಅದಕ್ಕೆ ಯಾವುದೇ ರೀತಿಯ ಪ್ಲೇ ಹೋಮೋ ಇದು ಅಲ್ಲಿ ಹೋಗಿ ಏನು ಕಲಿತವೆ ಅದನ್ನು ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ. ಆಲ್ಫಾಬೆಟು ರಿಸ್ಟ್ರಿಕ್ಟ್ ಮಾಡ್ತೀವಿ, ಮತ್ತೊಂದು ರಿಸ್ಟ್ರಿಕ್ಟ್ ಅಂದರೆ ಅದರ ಒಂದು ಏನು ಎಕ್ಸ್ಪ್ಯಾನ್ಷನ್ ಆಗಿರೋಂಥದ್ದಿದೆ ಅದನ್ನು ರಿಸ್ಟ್ರಿಕ್ಟ್ ಮಾಡಿ ನಾವು ಕೂರ್ಸತ್ತರ. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ, ಮಣ್ಣಲ್ಲಿ ಆಟ ಆಡುತ್ತಾ ಬಿಡಿ, ಆಟಾಡಲಿ, ಮಳೇಲಿ ನೆನೆಯುತ್ತಾ ಬಿಡಿ, ಗೋಡೆ ಮೇಲೆ ಗೀಚುತ್ತಾ
ಗೀಚ್ಲಿ ಬಿಡಿ, ಆಮೇಲೆ ಪೇಂಟ್ ಮಾಡಿಸಿದ್ರಾಯ್ತು ದೊಡ್ಡವನಾದ್ಮೇಲೆ. ಏನೋ ಹೊಡೆದಾಕ್ತಾನ, ಅಡುಗೆ ಮನೆಗೆ ಹೋಗಿ ಎಲ್ಲ ಎಳೆದಿಯುತ್ತಾ, ಯಾವುದೋ ಕಲರ್ ಇರೋ ಅಂಥದನ್ನ ಎಳೆಯುತ್ತೆ, ನೆಕ್ಕುತ್ತೆ, ನೋಡುತ್ತೆ, ಬಿಸಾಕುತ್ತೆ, ಅದು ಏನು ಮಾಡುತ್ತೆ ಅದನ್ನ ಬಿಟ್ಬಿಡಿ. ಆ ಮಗು ಜೀನಿಯಸ್ ಆಗುತ್ತೆ. ನೀವೇನಾದರೂ ಎಳೆ ಮಕ್ಕಳಿಗೆ ತುಂಬ ಜನ ನೋಡಿದ್ದೀನಿ ನಾನು, ಆ ತಾಯಂದ್ರು ನಿಜವಾಗ್ಲೂ ಭಗವಂತ ಅವರಿಗೆ ಎಲ್ಲಿಂದ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೋ, ಯಾಕೆ ಹಂಗೆ ಆಡ್ತಾರೋ, ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಡ್ತಾರೆ. ನೀವು ನಿಮ್ಮ ಮಕ್ಕಳನ್ನ ಸಾಯಿಸ್ತಾ ಇದ್ದೀರಾ, ನೀವು ಮಕ್ಕಳಿಗೆ ವಿಷ ಕೊಡ್ತಾ ಇದ್ದೀರಾ, ಅದನ್ನು ತಿಳ್ಕೋಬೇಕು. ನೀವೇನಾದ್ರು ಸ್ಕ್ರೀನ್ ಕೊಟ್ಟರೆ ಆ ಮಗುವಿನ ಏನು ನ್ಯೂರಾನು ಕೆಲವೊಂದು ರೀಜನಲ್ಲಿ ಅದು ಮಣ್ಣನ್ನ ಟಚ್ ಮಾಡಿದಾಗ ಕೆಲವು ಮೆದುಳಿನ ಕೆಲವು ಭಾಗ ಡೆವಲಪ್ ಆಗುತ್ತೆ, ಗೋಡೆ ಮೇಲೆ ಗೀಚಿದಾಗ ಮೆದುಳಿನ ಕೆಲವು ಭಾಗ ಡೆವಲಪ್ ಆಗುತ್ತೆ, ಅದು ಏನೋ ಸ್ಮೆಲ್ ಮಾಡುತ್ತೆ, ಮೆದುಳಿನ ಕೆಲವು ಭಾಗ ಡೆವಲಪ್ ಆಗುತ್ತೆ, ಅದು ಏನೋ ಬೀಸಾಕುತ್ತೆ, ಹಿಂಗೆ ಅದು ಏನೇ ಮಾಡಿದ್ರೂ ಮೆದುಳಿನ ಬೆಳವಣಿಗೆಗೆ ಪೂರಕ ಆಗಿರೋ ಅಂಥದ್ದು. ಆಮೇಲೆ ನಾವೇನು ಮಾಡ್ತೀವಿ, ನೀವೇನಾದ್ರು ಸ್ಕ್ರೀನು, ಮೊಬೈಲು, ಲ್ಯಾಪ್ಟಾಪು ಕೊಟ್ಟು ಮಗುನ ಕೂರಿಸಿದ್ರೆ ಆ ಬೆಳವಣಿಗೆ ಆಗೋದು ಎಲ್ಲ ರಿಸ್ಟ್ರಿಕ್ಟ್ ಆಗಿಬಿಡುತ್ತೆ, ಯಾವುದು ಬೆಳವಣಿಗೆ ಆಗಲ್ಲ. ನಂತರ ನಾವೇ ಅನ್ಕೋಬೇಕು, ನನ್ನ ಮಗ ಯಾಕೆ ಹಿಂಗೆ ದಡ್ಡ, ಅವನೇನು ಪ್ರಯೋಜನ ಇಲ್ಲ. ನಿಮ್ಮ ಕೈಯಾರ ನಿಮ್ಮ ಮಕ್ಕಳನ್ನು ನೀವು ಸಾಯಿಸ್ತಾ ಇರೋದು. ದಯವಿಟ್ಟು ಆ ಮಗುಗೆ ಗೇಮ್ ಆಗಲಿ ಅಥವಾ ಕಾರ್ಟೂನು ಬೇಡ, ಯಾವುದೂ ಬೇಡ, ಅದನ್ನು ಬಿಡಿ. ಏನು ಟಾಯ್ಸ್ ಕೊಡಿ, ಗೊಂಬೆಗಳು ಕೊಡಿ, ಮಣ್ಣು ಕೊಡಿ, ಕ್ಲೇ ಕೊಡಿ, ಅದೇನೋ ಒಂದು ಗೊಂಬೆ ಮಾಡುತ್ತೆ, ಇನ್ನೇನೋ ಬರೆಯುತ್ತೆ, ಇನ್ನೇನೋ ಕಟ್ಟುತ್ತೆ, ಕ್ರಿಯೇಟಿವಿಟಿ. ನಾವು ಅದನ್ನು ಜಪಾನಲ್ಲಿ ನೋಡಿ, ಆ ಸ್ಕೂಲಿಂಗ್ ಅಂತ ನೀವು ಸುಮ್ಮನೆ ವಿಡಿಯೋ ನೋಡಿ, ಏನು ಚೆನ್ನಾಗಿ ಮಕ್ಕಳಿಗೆ ಅವರು ಎಜುಕೇಟ್ ಯಾಕೆ ಅವ್ರು ಅಷ್ಟೆಲ್ಲ ಬುದ್ಧಿವಂತರು ಅಂತಂದರೆ, ನಾವು ಯಾಕೆ ಇಷ್ಟು ಹಿಂದುಳಿತಿದ್ದೀವಿ ಅಂತಂದರೆ, ನಮ್ಮ ಪೂರ್ವಜರು ನಮ್ಗೆ ಏನು ಕೊಟ್ಟಿದ್ರು ಬಿಟ್ಬಿಟ್ಟು ನಾವೆಲ್ಲ ಈ ಮೆಕ್ಯಾಲೆ ಇದೆಲ್ಲ ನಮ್ಮದೇಗೆ ಎಜುಕೇಷನ್ನು, ಇದರಿಂದ ಇದೆಲ್ಲ ಏನು ಅಂದರೆ ರಿಸ್ಟ್ರಿಕ್ಟ್ ಮಾಡ್ತಾ ಇದೆ ನಮ್ಮನ್ನು. ಸೊ ನೆಕ್ಸ್ಟು 5 ವರ್ಷದಿಂದ 13 ವರ್ಷದವರೆಗೂ ಡಿಸಿಪ್ಲಿನು ಕಲಿಸ್ಬೇಕು. ಈಗಲೂ ಸಹ ನಂಬ್ತಿರೋ ಬಿಡ್ತಿರೋ, ನಾನು ಹಾಸಿಗೆಯಿಂದ ಎದ್ದ ತಕ್ಷಣ ಮೊದಲು ಮಾಡೋದು ಹಾಸಿಗೆನ ಬೆಡ್ಡಿಂಗ್ ಅದು ನೀಟಾಗಿ ಹಾಕಿ ನೀಟಾಗಿ ಕಾಣಬೇಕು. ಒಂದು ಅದಕ್ಕೆ ಎಲ್ಲೂ ಹಿಂಗೆ ಒಂದು ಸುಕ್ಕು ಇರಬಾರ್ದು, ಆ ಥರ ಮಾಡಿ ಬ್ಲ್ಯಾಂಕೆಟ್ ಮಡಚಿಟ್ಟು ನಾನು ಬರೋದು. ಇದು ನಮಗೆ ಡಿಸಿಪ್ಲಿನ್ ನಮಗೆ ಸಣ್ಣದ್ರಿಂದ ಕಲಿಸಿದ್ದು. ಊಟ ಮಾಡಿದ್ರೆ ತಟ್ಟೆ ತಗೊಂಡೋಗಿ ತೊಳೆದಿಡಬೇಕು ಅಥವಾ ಇಡಬೇಕು, ಅಲ್ಲೇ ಇಡಬೇಕು. ಈಗಿನ ಮಕ್ಳುಗಳು ನೀವು ನೋಡಿ, ಹಿಂಗೆ ಟಿ ವಿ ನೋಡ್ಕೊಂಡು ಹಿಂಗೆ ಕೂತಿರ್ತಾರೆ, ಅವ್ರ ಪಾಸ್ಚರ್ ನೋಡಬೇಕು, ನಿಮಗೆ ಮೈ ಉರಿತಾ ಇರುತ್ತೆ. ನಮಗೆ ಕಾಫಿ ಕುಡಿತಾರೆ, ಹಿಂಗೆ ಅಲ್ಲೇ ಇಡ್ತಾರೆ, ತಿಂಡಿ ತಿಂತಾರೆ, ಅಲ್ಲೇ ಇಡ್ತಾರೆ. ಇದೆಲ್ಲ ಏನಂದರೆ ಆ ಡಿಸಿಪ್ಲಿನ ನಾವು ಕಲಿಸ್ತಾ ಇಲ್ಲ ಮಕ್ಕಳಿಗೆ. ಎಷ್ಟೇ ನಮಗೆ ಪ್ರೀತಿ 5 ವರ್ಷದಿಂದ 13 ವರ್ಷದವರೆಗೆ 5 ವರ್ಷದಿಂದ 5 ವರ್ಷದವರೆಗೂ ಪ್ರೀತಿ, ಮುದ್ದು ಪ್ರೀತಿ, ಅಪ್ಪಿಗೆ ಎಲ್ಲ ಥರ ಕಡ್ಲಿಂಗ್, ಅದು ಏನೇನು ಅಂತೀರ ನೀವು, ಅದನ್ನು ಎಷ್ಟಾರು ಮುದ್ದು ಮಾಡಿ ನೀವು ಅಲ್ಲಿ 5 ವರ್ಷದವರೆಗೂ ಮಾತ್ರ. ನೀವು ಏನಾರು ಮಾಡಿ ಅದಕ್ಕೆ, ಅದು ಏನೋ ಆನೆ ಮಾಡ್ತೀರಾ, ಅದನ್ನು ಎತ್ಕೊಂಡು ಕುಣಿಸ್ತೀರಾ, ಏನಾರು ಮಾಡಿ ನಿಮಗೆ ಬಿಟ್ಟಿರೋದು. ಇಲ್ಲಿ ಒಂದು ಸಮಸ್ಯೆ ಬರ್ತಾ ಇದೆ ಮೇಡಮ್, ಏನು ಗೊತ್ತಾ, ಭಾಳಷ್ಟು ಜನ ಪೇರೆಂಟ್ಸ್ಗೆ ಇನ್ಕ್ಲೂಡಿಂಗ್ ಮೀ 6 ವರ್ಷ 7 ವರ್ಷ ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತ ಅನ್ಸೋದೇ ಇಲ್ಲ. 8 9 10 ವರ್ಷ 11 ವರ್ಷ ಆದರೂ ಕೂಡ ಚಿಕ್ಕವರು ಮಕ್ಕಳು ಅವ್ರನ್ನ ಇನ್ನೂ ನಮ್ಮ ಮಕ್ಕಳು ಚಿಕ್ಕ ಮಕ್ಕಳ ಥರನೇ ಮುದ್ದು ಮಾಡಬೇಕು ಅನ್ನೋ ಒಂದು ಮುದ್ದು ಮಾಡಿ ಆದರೆ ಡಿಸಿಪ್ಲಿನ್ ಬೇಕು. ಎಸ್, ಅಲ್ಲೇ ಫೇಲ್ ಆಗ್ತಾರೆ. ಇನ್ನೂ ಕಲಿತಾನೆ, ಇನ್ನೂ ಚಿಕ್ಕವನು ಅಂತ ಬಹಳ ಜನ ಈ ತಪ್ಪು ಮಾಡ್ತಾರೆ. ನ್ಯೂರೋ ಸೈಂಟಿಸ್ಟ್ ನನಗೆ ಹೇಳಿದ್ದೀನಲ್ಲ, ಟೇಬಲ್ಲು 0 to 5 ಮುದ್ದು ಮಾಡಿ ಮಗುನ ಬಿಡಿ. ನೀವು ಏನಾರು ಮಾಡಲಿ, ಮನೆ ಸಾಮಾನು ಹಾಳು ಮಾಡ್ತಾನೆ, ಅಡುಗೆ ಮನೆ ಎಲ್ಲ ಏರುಪೇರು ಮಾಡ್ತಾನೆ, ಗೀಚ್ತಾನೆ, ಏನಾರು ಮಾಡಲಿ, ನೀವು ದುಡಿತಿರೋದೇ ನಿಮ್ಮ ಮಕ್ಳಿಗೋಸ್ಕರ, ಮುಂದೆ ದುಡಿಯೋದು ನಿಮ್ಮ ಮಕ್ಳಿಗೋಸ್ಕರ. ಬಿಡಿ, ಹಾಳಾದರೆ ಆಮೇಲೆ ಸರಿ ಮಾಡ್ಕೋಬೋದು. ನೆಕ್ಸ್ಟ್ 5 ರಿಂದ 13 ವರ್ಷ ಡಿಸಿಪ್ಲಿನ್. ನೀನು ಹೆಂಗೆ ಕೂರಬೇಕು, ಹೆಂಗೆ ಹೇಳ್ಬೇಕು, ಹೆಂಗೆ ನೀರು ಕುಡಿಬೇಕು, ಹೆಂಗೆ ಊಟ ಮಾಡಬೇಕು, ಹೆಂಗೆ ಬೆಡ್ ಮಾಡಬೇಕು, ಹೆಂಗೆ ಇದು ಮಾಡಬೇಕು, ಕಂಪ್ಲೀಟು ಡಿಸಿಪ್ಲಿನ್. 13 ವರ್ಷ 13 ವರ್ಷದ ಮೇಲೆ ಇಟ್ ಈಸ್ ಲೈಕ್ ಅ ಫ್ರೆಂಡ್. ಅದಕ್ಕೆ ಮೊದಲು ಡಿಸಿಪ್ಲಿನ್ ಕಲಿಸ್ಬಿಟ್ಟಿರ್ತೀರ ನೀವು, ಸೊ ಹಾಗಾಗಿ ಏನೂ ತೊಂದರೆ ಆಗಲ್ಲ. ಆದರೆ ಡಿಸಿಷನ್ ಮಾಡಬೇಕು ಅಂತಂದರೆ ಯಾವುದೇ ವ್ಯಕ್ತಿ 20 ವರ್ಷ ಅಂದರೆ 22 ವರ್ಷ 23 ವರ್ಷ ಆದಮೇಲೆ ಮಾಡಿದಾಗ ಒಳ್ಳೆಯದು. ಕಾರಣ ಏನಂತಂದರೆ ಅವರು ಪ್ರೀ ಫ್ರಂಟಲ್ ಕಾರ್ಟೆಕ್ಸು ಇನ್ನೂ ಡೆವಲಪ್ ಆಗಿರೋದಿಲ್ಲ ಕಂಪ್ಲೀಟಾಗಿ. ಹಾಗಾಗಿ ಅವರು ಏನೇ ಒಂದು ಡಿಸಿಷನ್ ಮಾಡಬೇಕು ಅಂದರೆ ಕ್ಲಾರಿಟಿ ಇರೋದಿಲ್ಲ ಅವ್ರಿಗೆ. ಸೊ ಏನೇ ಡಿಸಿಷನ್ ಮಾಡಬೇಕು ಅಂದರೂ, ಈಗ ಫಾರ್ ಎಕ್ಸಾಂಪಲ್ ಒಂದು ಜಾಬ್ ಬಗ್ಗೆ ಆಗಲಿ, ಒಂದು ಮದುವೆ ಬಗ್ಗೆ ಆಗಲಿ, ಒಂದು ರಿಲೇಷನ್ ಬಗ್ಗೆ ಆಗಲಿ, ಮತ್ತೊಂದು ಏನೋ ಮಾಡಬೇಕು ಅಂದಾಗ 25 ವರ್ಷ ಕಳೆದ ನಂತರ ಅವ್ರಿಗೆ ಒಂದು ಕಂಪ್ಲೀಟು ಡೆವಲಪ್ಮೆಂಟು ಬ್ರೈನ್ದು ಆಗಿರೋದ್ರಿಂದ ನಮ್ಗೆ ಸರಿಯಾದ ಡಿಸಿಷನ್ನು ನಾವು ಮಾಡ್ಬೋದು. ಬಹಳಷ್ಟು ಜನ ಅನ್ಕೊಂತಾರೆ ಎಷ್ಟೋ ವರ್ಷ ಆದಮೇಲೆ, ಅಯ್ಯೋ ನಾನು ಅವಾಗ ಹಂಗೆ ಮಾಡಬೇಕಾಯಿತು, ಹಿಂಗೆ ಮಾಡಬೇಕಾಗಿತ್ತು, ಅವಾಗ ಗೊತ್ತಾಗಿರೋದಿಲ್ಲ ಅವ್ರಿಗೆ, ಏಕೆಂದರೆ ಆ ಡೆವಲಪ್ಮೆಂಟ್ ಇನ್ನೂ ನಡೀತಾ ಇರುತ್ತೆ. ಬಟ್ ಏನೋ ಕೆಲವೊಂದು ಡಿಸಿಷನ್ಗಳನ್ನ ನೀವು 18 ವರ್ಷದಲ್ಲಿ ಮಾಡ್ಬೋದು, ಅದೆಲ್ಲ ಮಾಡ್ಬೋದು. ಸೈನ್ಸ್ ತಗೋಬೇಕಾ, ಹೌದು ಅಥವಾ ನೀವು ಇಂಜಿನಿಯರಿಂಗ್ ಆಗಬೇಕಾ, ಸೊ ಆ ಥರದ್ದು ಕೆಲವೊಂದು ಡಿಸಿಷನ್ಗಳು ಮಾಡಲೇಬೇಕಾಗುತ್ತೆ. ಬೇಕಾಗಿರೋದು ಮಾಡ್ಬೋದು, ಮಾಡಬೇಕಾದ ಜೊತೆಗೆ ಆ ಟೈಮಲ್ಲಿ ನನಗೆ ಅನ್ಸೋದು ಅಂದರು,
ಆ ಟೈಮಲ್ಲಿ ನೀವು ಕನ್ಸಲ್ಟ್ ಮಾಡೋದಿದೆಯಲ್ಲ, ನಿಮ್ಮ ಪೇರೆಂಟ್ಸ್ನ ಕನ್ಸಲ್ಟ್ ಮಾಡೋದು, ನಿಮ್ಮ ಟೀಚರ್ಸ್ನ ಕನ್ಸಲ್ಟ್ ಮಾಡೋದು, ನಿಮ್ಮ ಸೀನಿಯರ್ಸ್ನ ಕನ್ಸಲ್ಟ್ ಮಾಡೋದು, ಮತ್ತು ನಿಮ್ಮ ಆ ಫೀಲ್ಡಲ್ಲಿ ಇರೋರನ್ನ ಕನ್ಸಲ್ಟ್ ಮಾಡೋದು ಬಹಳ ಮುಖ್ಯ. ಅದನ್ನ ಮಾಡಿಕೊಂಡು ಡಿಸಿಷನ್ ತಗೊಳ್ಳಿ ಅಲ್ವಾ? ಹೌದು. ಆಮೇಲೆ ಫೈನಲ್ ಡಿಸಿಷನ್ ಶುಡ್ ಬಿ ಯುವರ್ಸ್ ಓನ್ಲಿ, ನಿಮ್ಮದೇ ಡಿಸಿಷನ್ ಆಗಿರಬೇಕು. ಬಟ್ ನೀವು ಹೇಳ್ದ ಹಾಗೆ ಒಂಥರ ತಿಳುವಳಿಕೆ ಇರೋ ಅಂಥವ್ರ ಹತ್ರ ನಾವು ಕೇಳಿದಾಗ, ಅನುಭವ ಇದ್ದಾಗ ನಮ್ಗೇನಾಗುತ್ತೆ ಅಂದರೆ ನಮಗೇನೋ ಒಂದು ಆಂಬಿಗ್ಯೂಟಿ ಇರುತ್ತೆ, ಅಯ್ಯೋ ಇದು ಮಾಡ್ಲಾ ಅದು ಮಾಡ್ಲಾ ಅಂತ. ಅವಾಗ ಅವರು ನಮಗೆ ಸರಿಯಾದ ಒಂದು ಗೈಡೆನ್ಸ್ ಸಿಗುತ್ತೆ. ಹಾಗಾಗಿ ಮೆದುಳಿನ ಬೆಳವಣಿಗೆಯಲ್ಲಿ ತಂದೆ ತಾಯಿಯ ಪಾತ್ರ ಇದೆಯಲ್ಲ ತುಂಬಾ, ಅದು ತಂದೆದು ಅಷ್ಟೇ. ಏಕೆಂದರೆ ಆ ಒಂದು ವಾತಾವರಣನ ನಾವು ಕೊಡಬೇಕಾಗುತ್ತೆ. ಒಳ್ಳೆಯ ವಾತಾವರಣ ಕೊಟ್ಟಾಗ ಮಾತ್ರ ಮಗು ಚೆನ್ನಾಗಿ, ಅದು ಗರ್ಭದಲ್ಲಿ ಮೆದುಳು ಎಸ್ಪೆಷಲಿ, ನೀವು ಬೇರೆ ಅಂಗಾಂಗ ತೊಂದರೆ ಇಲ್ಲ, ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ, ಮೆದುಳಿನ ಬೆಳವಣಿಗೆ ಇದೆಯಲ್ಲ ತುಂಬ ಸೂಕ್ಷ್ಮಾತಿ ಸೂಕ್ಷ್ಮ ಅಂತ ಅನ್ಬಹುದಿದು. ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಆ ಬೆಳವಣಿಗೆ ಕುಂಠಿತತೆ ಆಗುತ್ತೆ. ಎಸ್. ಇನ್ನು 13 ವರ್ಷದಿಂದ 21 ವರ್ಷ 25 ವರ್ಷ ತನಕ ಏನಿರುತ್ತೆ, ಅದಕ್ಕೆ ನೀವು ಪೂರಕವಾದ ವಾತಾವರಣ ಕೊಟ್ಟರೆ, ಒಳ್ಳೆ ಆಹಾರ ಅಥವಾ ನಿಮಗೆ ಒಂದು ಪ್ರೀತಿ ಅದೆಲ್ಲ ಕೊಟ್ಟರೆ, ಮಾರ್ಗದರ್ಶನ ಕೊಟ್ಟರೆ, ಅದಕ್ಕೆ ಅಲ್ಲೇನು ನೀವು ತುಂಬಾ ಜಾಸ್ತಿ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಬಟ್ ಇನಿಷಿಯಲ್ ಸ್ಟೇಜ್ ಗರ್ಭದ ಒಳಗಡೆ ಇದೆಯಲ್ಲ, ಮತ್ತೆ ಬಾಲ್ಯ 5 ವರ್ಷ ಹೇಳದ್ನಲ್ಲ, ಅಲ್ಲಿವರೆಗೂ ನೀವು ತುಂಬಾ ಕ್ರೂಷಿಯಲ್ ಅಂತ ಅನ್ಬೋದು. 6 ವರ್ಷದಿಂದ ಸ್ವಲ್ಪ ಪರವಾಗಿಲ್ಲ, ಅಲ್ಲಿವರೆಗೂ ಒಂದು ಲೆವೆಲ್ಗೆ ಡೆವಲಪ್ಮೆಂಟ್ ಆಗೋಗಿರುತ್ತೆ. ಡಿಸಿಪ್ಲಿನ್ ನೀವು ಕಲಿಸ್ಬೇಕಾಗಿರೋದು ಆವಾಗಲೇ. ಬಟ್ ಇದರಲ್ಲಿ ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ ನನಗೆ ಅನಿಸಿರೋದು, ಇಲ್ಲೊಂದು ದೊಡ್ಡ ಒಂದು ಡೆಡ್ಲಿ ಒಂದು ವೆಪನ್ ಅಥವಾ ಪಾಯ್ಸನ್ ಅಂದರೆ ಮೊಬೈಲು, ಚಿಕ್ಕ ಮಕ್ಕಳಿಗೆ ವಿಶೇಷವಾಗಿ. ಅದ್ರ ಬಗ್ಗೆ ಅವರು ತುಂಬ ಚೆನ್ನಾಗಿ ಹೇಳಿದರು. ಮೇಡಮ್, ಈಗ ನಾನು ವಾಪಸ್ ಮತ್ತೆ ಇನ್ನೊಂದು ಪ್ರಶ್ನೆಗೆ ಬರೋದಾದರೆ, ಮೆದುಳಿನ ಡೆವಲಪ್ಮೆಂಟ್ ಬಗ್ಗೆ ನೀವು ಒಂದಷ್ಟು ವಿಚಾರಗಳನ್ನ ಹೇಳಿದ್ರಿ, ಮತ್ತೊಂದಷ್ಟು ಔಷಧಗಳು, ಒಂದಷ್ಟು ಅಂದರೆ ಇನ್ ದ ಸೆನ್ಸ್ ನಾನು ಹೇಳಿದ್ದು ಈಗ ಫಾಲಿಕ್ ಆ್ಯಸಿಡ್ ಥರದ ವಿಚಾರಗಳ ಬಗ್ಗೆ ಹೇಳಿದ್ರಿ. ಅದು ಗರ್ಭಧಾರಣೆ, ಗರ್ಭ ಧರಿಸಿರೋ ಸಂದರ್ಭದಲ್ಲಿ. ಬಟ್ ಒಂದ್ಸಲ ಮಗು ಹೊರಗಡೆ ಬಂದ ಮೇಲೆ, ಡೆಲಿವರಿ ಆದಮೇಲೆ ನಾವು ಒಳ್ಳೆ ಊಟ ಕೊಡ್ತೀವಿ, ಒಳ್ಳೆ ತಿಂಡಿ ಕೊಡ್ತೀವಿ ಅಂತ ಅಂದ್ಕೊಳ್ಳಿ, ಒಂದು ಹಂತಕ್ಕೆ ಏನು ಜನರಲ್ ಆಗಿ ಕೊಡ್ತಾರೆ. ಬಟ್ ಪರ್ಟಿಕ್ಯುಲರ್ ಆಗಿ ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿ ಏನು ಮಾಡಬಹುದು? ಗರ್ಭದಲ್ಲಿ ಇದ್ದಾಗಲೇ ಮಾಡಬೇಕು. ಆಮೇಲೆ ಇಲ್ಲ, ಗರ್ಭದಲ್ಲಿ ಇದ್ದಾಗಲೇ ಕೆಲವೊಂದು ವಿಚಾರಗಳು ನಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಏನು ಮಾಡಬೇಕು, ಏನು ಮಾಡಬಾರ್ದು. ನಾನು ಬೆಳವಣಿಗೆ ಹೇಳಿದೆ, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನಾವು ಹೊರಗಡೆ ಆಹಾರ ಸೇವನೆ ಇದೆಯಲ್ಲ, ಅದರಲ್ಲಿ ಬಹಳಷ್ಟು ಈಗ ಪ್ರಾಸೆಸ್ ಫುಡ್ ಆಗಿರ್ಬೋದು, ಕಲರಿಂಗ್ ಏಜೆಂಟ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ, ಫುಡ್ ಅಡಿಟಿವ್ಸ್ ಇರುತ್ತೆ. ಗರ್ಭಿಣಿಯರು ಇಂಥದನ್ನ ಸೇವನೆ ಮಾಡಿದಾಗ ಕೆಲವೊಂದು ಜೀನ್ಗಳಲ್ಲಿ ಮ್ಯೂಟೇಷನ್ ಆಗ್ಬೋದು, ಕೆಲವೊಮ್ಮೆ ಆನುವಂಶೀಯವಾಗೂ ಬಂದ್ಬಿಟ್ಟಿರ್ತದೆ. ಅದು ಏನು ಮಾಡೋಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ. ಆದರೆ ಹೊರಗಡೆ ಇರುವಂತಹ ಕೆಲವೊಂದು ರಾಸಾಯನಿಕ ಪದಾರ್ಥಗಳು ಟೆರಟೋಜನ್ ಅಂತ ಅಂತೀವಿ. ಕೆಲವೊಂದು ಮಾತ್ರೆಗಳಾಗಿರ್ಬೋದು, ಕೆಲವೊಂದು ಡ್ರಗ್ಸ್ಗಳಾಗಿರ್ಬೋದು, ಕೆಲವೊಂದು ಕಲರಿಂಗ್ ಏಜೆಂಟು, ಪ್ರಿಸರ್ವೇಟಿವ್, ಕೆಮಿಕಲ್ಸು, ರಾಸಾಯನಿಕಗಳು, ಇವೆಲ್ಲ ಟೆರಟೋಜನ್ ಅಂತಂದರೆ ಅಂಗಾಂಗ ಬೆಳವಣಿಗೆಯನ್ನು ಇನಿಬಿಟ್ ಮಾಡೋ ಅಂಥದ್ದು. ಅದರಲ್ಲೂ ಎಸ್ಪೆಷಲಿ ಮೆದುಳನ್ನು ಒಂದು ಹಾಳು ಮಾಡೋ ಅಂಥದ್ದು. ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ಒಂದು ಹೇಳಿದೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಕೆಲವೊಂದು ಜೀನ್ಸ್ಗಳ ಮ್ಯೂಟೇಷನ್ ಇದೆ. FMR ಜೀನ್ ಅಂತ ಇದೆ. ಆ ಜೀನ್ ಮ್ಯೂಟೇಷನ್ ಆದರೆ ಫ್ರೆಜೈಲ್ ಎಕ್ಸ್ ಸಿಂಡ್ರೋಮ್ ಅಂತ ಬರುತ್ತೆ, ಬುದ್ಧಿಮಾಂದ್ಯತೆ. ಅದೇ ಥರ LIS ಜೀನ್ ಅಂತ ಒಂದಿದೆ. ಅದರ ಮ್ಯೂಟೇಷನ್ ಆಯಿತು ಅಂದರೆ ಲಿಸೆನ್ಸೆಫೆಲಾನ್ ಅಂತ ಮೆದುಳಿಗೆ ಸಂಬಂಧಿಸಿದಂತಹ ತೊಂದರೆ. ಆಮೇಲೆ ಟ್ಯೂಬರಸ್ ಸ್ಕ್ಲಿರೋಸಿಸ್, TSC ಅಂತ ಜೀನ್ ಇದೆ. ಅದರ ಮ್ಯೂಟೇಷನ್ ಆದರೆ ಟ್ಯೂಬರಸ್ ಸ್ಕ್ಲಿರೋಸಿಸ್ ಅಂತ, ಅದು ಮೆದುಳಿಗೆ ಸಂಬಂಧಿಸಿದಂತಹ ತೊಂದರೆಗಳು. ಈ ರೀತಿ ಬೇಕಾದಷ್ಟು ರಿಟೆ ಸಿಂಡ್ರೋಮ್, ಈ ಥರ ಡಜನ್ಸ್ ಆಫ್ ಸಿಂಡ್ರೋಮ್ಗಳಿದೆ. ಇದು ಕಾರಣ ಏನು ಅಂದರೆ ಕೆಲವೊಂದು ಜೀನ್ಗಳ ರೂಪಾಂತರ ಏನಕ್ಕಾಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲದಂತೆ ಕೆಲವೊಂದು ರಾಸಾಯನಿಕಗಳು ನಾವು ಸೇವನೆ ಮಾಡಿರ್ತೀವಿ. ಅದು ಒಂದು ಜೀನು, ಆ DNA ಬದಲಾವಣೆ ಮಾಡಿರೋದ್ರಿಂದ ಇದು ಆಗುವ ಸಾಧ್ಯತೆ ಇದೆ. ಹಾಗಾಗಿ ಗರ್ಭಿಣಿಯರು ಆಹಾರದ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಬೇಕು. ಹೊರಗಡೆ ಆದಷ್ಟು ಅವರು ಹೊರಗಡೆ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಎರಡನೇದು ಇನ್ಫೆಕ್ಷನ್ಗಳು. ಯಾವುದೇ ರೀತಿಯ ಇನ್ಫೆಕ್ಷನ್ಗಳು ಆಗದೇ ಇದ್ದಾಗೆ ನೋಡ್ಕೋಬೇಕು. ಟಾರ್ಚ್ ಅಂತ ಇದೆ, ರುಬೆಲಾ ವೈರಸ್ಸು, ಜಿಕಾ ವೈರಸ್ಸು, CMV, ಸೈಟೋಮೆಗಲೋ ವೈರಸ್ಸು, ಈ ಥರದ್ದು ಒಂದಷ್ಟು ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳು ಏನಿದೆ, ಇದರಿಂದ ಟ್ಯಾಕ್ಸೋಪ್ಲಾಸ್ಮಾಸಿಸ್ ಅಂತ, T ಅಂದರೆ ಟ್ಯಾಕ್ಸೋಪ್ಲಾಸ್ಮಾಸಿಸ್ಸು, TORCH, R ಅಂದರೆ ರುಬೆಲಾ, C ಅಂದರೆ CMV ಅಂತ ಸೈಟೋಮೆಗಲೋ ವೈರಸ್ಸು. ಇದೆಲ್ಲದ್ರದ್ದು ಇನ್ಫೆಕ್ಷನ್ ಆಗದೇ ಇದ್ದ ಹಾಗೆ ಬಹಳ ಕಟ್ಟುನಿಟ್ಟಿನ ಎಚ್ಚರಿಕೆ ವಹಿಸಬೇಕು. ಕಾರಣ ಈ ಇನ್ಫೆಕ್ಷನ್ನು ಮಗುವಿನ ಮೆದುಳಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಹಾಗಾಗಿ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟೋದು ಇದೇ ಥರನೇ. ಒಂದು DNA ಮ್ಯೂಟೇಷನ್ ಆಗ್ಬೋದು ಅಥವಾ ಇನ್ಫೆಕ್ಷನ್ಗಳಾಗಿರ್ಬೋದು ತಾಯಿಯಿಂದ ಮಗುವಿಗೆ. ನಂತರ ಅವರು ಸೇವಿಸುವ ಆಹಾರ, ಅದರಲ್ಲಿ ಫೋಲಿಕ್ ಆ್ಯಸಿಡ್ ಬಗ್ಗೆ ಹೇಳಿದೆ ನಾನು. ವಿಟಮಿನ್ಗಳು, ಐರನ್ನು, ಜಿಂಕು, ಲೈಕೋಪಿನ್ನು, ಇವುಗಳ ತೊಂದರೆ ಏನಾದರೂ ಡಿಫಿಷಿಯನ್ಸಿ ಆದರೆ, ಅಪೌಷ್ಟಿಕತೆ ಆದರೆ ಮೆದುಳು ಸರಿಯಾದ ಪ್ರಮಾಣದಲ್ಲಿ ಬೆಳವಣಿಗೆ ಆಗೋದಿಲ್ಲ.
ಇದರ ಜೊತೆಯಲ್ಲಿ ನಮ್ಮ ಕೆಲವು ಹ್ಯಾಬಿಟ್ಸ್ ಅಂತ ಅನ್ಬೋದು, ಅದರಲ್ಲಿ ಸ್ಮೋಕಿಂಗ್ ಆಗಿರ್ಬೋದು, ತಾಯಿದು ನಾನು ಹೇಳ್ತಾ ಇರೋದು, ಅಥವಾ ಆಲ್ಕೋಹಾಲ್ ಸೇವನೆ ಮಾಡೋವಂಥದ್ದೇ ಆಗಿರ್ಬೋದು, ಅಥವಾ ಡ್ರಗ್ಸ್ಗಳನ್ನು ತಗೊಳ್ಳೋದೇ ಅಂಥದ್ದೇ ಆಗಿರ್ಬೋದು. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮೆದುಳಿನ ಬೆಳವಣಿಗೆ ಹೇಳ್ಕೊಂಡು ಬಂದಲ್ಲ, ಅದು ಎಲ್ಲೋ ಒಂದು ಕಡೆ ಒಂದು ರೀಜನು ನಿಂತು ಹೋಗ್ಬೋದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಹಿಪ್ಪೋ ಕ್ಯಾಂಪಸ್ ರೀಜನಲ್ಲಿ ಏನಾದ್ರು ಬೆಳವಣಿಗೆ ನಿಂತೋದ್ರೆ ಮೆಮೊರಿ ಇರಲ್ಲ, ಲರ್ನಿಂಗ್ ಇರೋದಿಲ್ಲ, ಮಗು ಸ್ಲೋ ಲರ್ನರ್ ಆಗುತ್ತೆ. ಇದರ ಜೊತೆಯಲ್ಲಿ ನಾನು ಮಾಲ್ ನ್ಯೂಟ್ರಿಷನ್ ಬಗ್ಗೆನೂ ಹೇಳಿದೆ. ಆಮೇಲೆ ಕೆಲವೊಮ್ಮೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗಿಬಿಟ್ಟಿರುತ್ತೆ. ಅದು ಆಕ್ಸಿಜನ್ ಸಪ್ಲೈ ತುಂಬ ಚೆನ್ನಾಗಿ ಆಗೋ ಥರ ನಾವು ನೋಡ್ಕೋಬೇಕು. ಕೆಲವೊಮ್ಮೆ ಸೆಕ್ಷನ್ನೇ ಕೆಲವು ಸಲ ಬೆಟರ್ ಅಂತ ಅನ್ಕೊಂತಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಾರ್ಮಲ್ ಡೆಲಿವರಿ ಅಂತ ಮಾಡೋಕ್ಕೋಗಿ ತುಂಬ ಹೊತ್ತು ಮಗು ಈಚೆ ಬರದೇ ಇದ್ದಾಗ ಅದರ ಕೆಲವೊಂದು ಮೆದುಳಿನ ನರಕೋಶಗಳು ನಶಿಸಿ ಹೋಗಿರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆಲವೊಮ್ಮೆ ಡೆಲಿವರಿ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಸಿ ಸೆಕ್ಷನ್ನು ಕೆಲವೊಮ್ಮೆ ಬೆಟರು, ಅನಿವಾರ್ಯ, ಕೆಲವು ಅನಿವಾರ್ಯತೆ ಇರುತ್ತೆ. ಆಕ್ಸಿಜನ್ ಕೊರತೆ ಅಂತ ಹೇಳಿದ್ರಲ್ಲಿ ಎಲ್ಲಿ ಅದು ಹೇಳಿದ್ರೆ ನೀವು ಹೇಳಿದ್ರೆ ಡೆಲಿವರಿ ಆಗೋ ಸಂದರ್ಭದಲ್ಲಿ ಆಗೋದು. ಆಮೇಲೆ ಆಕ್ಸಿಜನ್ ಸ್ಯಾಚುರೇಷನು ಅಷ್ಟೇ, ಗರ್ಭಿಣಿದು ಚೆನ್ನಾಗಿರಬೇಕು, ಅದು ಒಳ್ಳೆಯ ವಾತಾವರಣದಲ್ಲಿರಬೇಕು, ಒಳ್ಳೆ ಆಕ್ಸಿಜನ್ ಸಿಕ್ಕಬೇಕು, ಅದು ಸಹ ಬಹಳ ಮುಖ್ಯ. ಇತ್ತೀಚೆಗೆ ನೋಡಿ ಎಲ್ಲ IT ಕೆಲಸ ಮಾಡ್ತಾರೆ, ಒಂದು AC ಇದರಲ್ಲಿ ಇರ್ತಾರೆ, ಒಳ್ಳೆ ಗಾಳಿನೇ ಇರೋದಿಲ್ಲ, ಅದರ ಜೊತೆ ಸ್ಟ್ರೆಸ್ ಫುಲ್ ಇದು. ಇಂಥ ಸ್ಥಿತಿಲಿ ಗರ್ಭಧಾರಣೆ ಮಾಡಿದ್ರೆ ನಾವು ಯಾವ ಥರ ಮಕ್ಕಳು ನಮಗೆ ಮತ್ತು ಜಂಕ್ ಆಹಾರ ಇದೆಲ್ಲ ಇದ್ದಾಗ ನಾವು ಯಾವ ಥರ ಮಕ್ಕಳು ಹುಟ್ಟುತ್ತೆ ಅಂತ ನಾವು ಯೋಚನೆ, ಮೊದಲು ನಾವು ನೋಡುತ್ತಿದ್ವಲ್ಲ ದೊಡ್ಡ ಮಹನೀಯರು, ಏನಕ್ಕಿಲ್ಲ ಈಗ ಅಂತಂದರೆ ಆ ಥರ ಮಕ್ಕಳು ಏನಕ್ಕೆ ಹುಟ್ತಿಲ್ಲ ಅಂತಂದರೆ ಅದು ಕಾರಣ ತಂದೆ ತಾಯಿನೇ. ಈಗ ನಾವು ನೋಡೋದು ಎಲ್ಲರಿಗೂ ಬೈತೀವಲ್ವ, ಅವರು ಕರಪ್ಟು, ಅವರು ಸರಿ ಇಲ್ಲ, ಬರೀ ಸುಳ್ಳು. ಇದು ಕಾರಣ ಯಾರು ಅಂತಂದರೆ ಬೀಜನೇ ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ಒಳ್ಳೆ ಬೆಳೆ ಹೆಂಗೆ ಬರೋಕ್ಕೆ ಸಾಧ್ಯ? ಒಂದು ನನಗೆ ಭಾಳ ನಿಜವಾಗ್ಲೂ ಎಲ್ಲರೂ ಇದು ತಿಳ್ಕೊಳ್ಬೇಕಾದಂಥ ಒಂದು ಇನ್ಸಿಡೆಂಟ್. ಈಗ ಗುರು ಗೋವಿಂದ್ ಸಿಂಗ್ ಸಿಖ್ಖರ 10ನೇ ಗುರು ಅಲ್ವ ಅವರು, ಅವ್ರಿಗೆ 2 ಮಕ್ಕಳಿರ್ತಾರೆ, ಜವಾರ ಸಿಂಗ್, ಫತೇಹ್ ಸಿಂಗ್ ಅಂತಾರೆ ಏನೋ, ಪುಟ್ಟ ಮಕ್ಕಳು, 6 ವರ್ಷ 8 ವರ್ಷ ಅನಿಸುತ್ತೆ. ಅವರು ಏನು ಮಾಡ್ತಾರೆ ಅಂದರೆ, ಅವರನ್ನು ಆವಾಗ ಒಂದು ಮುಸ್ಲಿಂ ದಾಳಿ ಎಲ್ಲ ಇರುತ್ತಲ್ಲ, ಅವರೇನು ಹುಡುಕ್ತಿರ್ತಾರೆ, ಅವ್ರೇನು ಮಾಡ್ತಾರೆ, ಕಾಡಲ್ಲಿ ತಪ್ಪಿಸ್ಕೊಂಬಿಟ್ಟಿರ್ತಾರೆ. ಈ 2 ಇವರು ಗುರು ಗೋವಿಂದ್ ಸಿಂಗ್ ಅವ್ರನ್ನ ಕೊಲ್ಲಬೇಕು ಅಂತ ಗೊತ್ತಾದಾಗ ಅವ್ರನ್ನ ತಪ್ಪಿಸ್ಕೊಳ್ಳಿ ಅಂತಾರೆ, ಅವ್ರು ಕಾಡಲ್ಲಿ ತಪ್ಪಿಸ್ಕೊಂಡಿರ್ತಾರೆ. ಈ 2 ಮಕ್ಕಳು ಗುಜರಿ ದೇವಿ ಅಂತ ಅವ್ರ ತಾಯಿ, ಅವ್ರ ಜೊತೆ 2 ಮಕ್ಕಳು, ಪುಟ್ಟ ಮಕ್ಕಳು. ಇಮ್ಯಾಜಿನ್ ಮಾಡಿ, ನನಗೆ ಆಶ್ಚರ್ಯ ಆಗುತ್ತೆ, ನಮ್ಮ ಸಂಸ್ಕಾರ ಹಿಂದಿನವ್ರಲ್ಲಿ ಯಾವ ರೀತಿ ಸಂಸ್ಕಾರ ಇತ್ತು. ಅದಕ್ಕೆ ನೋಡಿ ನಾವು ಅಂಥ ರಾಷ್ಟ್ರ ಪ್ರೇಮಿಗಳು, ರಾಷ್ಟ್ರಭಕ್ತರು ಅಂಥವ್ರನ್ನ ನಾವು ಅವಾಗ ಪಡೆದಿದ್ವು. ಈ 2 ಮಕ್ಕಳನ್ನ ಸೆರೆ ಹಿಡಿದ್ಬಿಡ್ತಾರೆ, ಮೋಸ ಮಾಡಿ ಸೆರೆ ಹಿಡಿದ್ಬಿಡ್ತಾರೆ ಅಜ್ಜಿ, ಈ ಪುಟ್ಟ 2 ಮಕ್ಕಳು. ಆಶ್ಚರ್ಯ ಆಗುತ್ತೆ. ಈಗಲೂ ನನಗೆ ಕತೆ ಓದಿದ್ರೆ ನಿಜನ ನಡೆದಿದೆಯಾ ಇದು ಅಂತ ಅನಿಸುತ್ತೆ. ಕಾರಣ ಏನಂದರೆ, ಆ ಮಕ್ಕಳನ್ನ ಹಿಡಿದು ಅವ್ರಿಗೆ ಕೇಳ್ತಾರೆ, ನಿಮ್ಮ ಅಪ್ಪ ಎಲ್ಲಿದ್ದಾನೆ ಅಂತ. ಮಕ್ಕಳು ಹೇಳೋದಿಲ್ಲ. ಆಮೇಲೆ ನೀವು ಮತಾಂತರ ಆಗಬೇಕು, ಇಲ್ಲಾಂದರೆ ನಿಮ್ಮನ್ನು ಸಾಯಿಸ್ತೀವಿ ಅಂತ ಅಂತಾರೆ. ಮಕ್ಕಳು ಜಗ್ಗೋದಿಲ್ಲ, 6 ವರ್ಷ 8 ವರ್ಷದ ಮಕ್ಕಳು. ಆ ಮಗು ಏನನ್ನುತ್ತೆ ಅಂತಂದರೆ, ಹೇಳ್ತಾವು ಏನಂತಂದರೆ, ನೀವು ನಮ್ಮನ್ನು ಸಾಯಿಸ್ಬೋದು, ನಮ್ಮ ಆತ್ಮನ ಸಾಯಿಸೋಕ್ಕಾಗಲ್ಲ ಅಂತ. ನನಗೆ ಅದು ಕೇಳಿದ್ರೆ 90 ವರ್ಷದ ಮುದುಕನಿಗೂ ಈ ಒಂದು ಆಧ್ಯಾತ್ಮಿಕತೆ, ಈ ನೀತಿ ಗೊತ್ತಿಲ್ಲ ನಮ್ಮ ಜನಕ್ಕೆ. ಈಗಲೂ ಸಹ ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ನಾವು ಬದುಕ್ತಿದ್ದೀವಿ. ಅಷ್ಟು ಪುಟ್ಟ ಮಕ್ಕಳಿಗೆ ಫಿಸಿಕಲ್ ಬಾಡಿ ಅನ್ನೋದು ನಾಶಿಸೋಗುತ್ತೆ, ಆತ್ಮ ಅಮರ ಅನ್ನೋದು ಅಷ್ಟು ಪುಟ್ಟ ಮಕ್ಕಳಿಗೆ ಗೊತ್ತಾಗಬೇಕು ಅಂದರೆ ಯಾವ ರೀತಿ ಸಂಸ್ಕಾರನ ಕೊಟ್ಟಿದ್ದಾರೆ ಅವ್ರ ತಂದೆ ತಾಯಿಗಳು. ನಂಗೆ ಆಶ್ಚರ್ಯ ಆಗುತ್ತೆ ಯಾವಾಗಲೂ. ಈಗ ನನಗೆ ಒಂದು ಫೀಲಿಂಗ್ ಇದೆ, ಅದು ಗೊತ್ತಿದೆ, ಈ ದೇಹ ನಶ್ವರ, ಒಂದು ಆತ್ಮ ಅನ್ನೋದು ಅಮರ, ಅದಕ್ಕೆ ಸಾವಿಲ್ಲ, ದೇಹನ ಸಾಯಿಸ್ಬೋದು ಹೊರತು ಆತ್ಮನಲ್ಲ ಅಂತ ಈಗ ತಿಳ್ಕೊಂಡಿದ್ದೀವಿ ನಾವು. ಅಷ್ಟು ಪುಟ್ಟ ಮಕ್ಕಳು ಕಾರ್ಟೂನ್ ನೋಡ್ಕೊಂಡು, ಮಮ್ಮಿ ಡ್ಯಾಡಿ ಅನ್ಕೊಂಡು, ಜಂಕ್ ಫುಡ್ ತಿನ್ಕೊಂಡು ಹಠ ಮಾಡ್ಕೊಂಡಿರೋ ಈಗಿನ ಕಾಲದ ಮಕ್ಕಳಲ್ಲಿ ಅಂಥ ಒಂದು ವಿಚಾರ, ಅದು ಎಂಥ ಪ್ರಬುದ್ಧತೆಯಲ್ಲಿ ಪ್ರಬುದ್ಧತೆ, ಆಶ್ಚರ್ಯ. ಅದು ತಿಳ್ಕೊಂಡಿರೋ ಆ ಮಕ್ಕಳಲ್ಲಿ ಅಂದರೆ ಆವಾಗಿನ ಸಂಸ್ಕಾರ ಹೇಗಿತ್ತು. ಮಕ್ಕಳನ್ನ ಗರ್ಭದಿಂದನೇ ಎಲ್ಲ ಟೀಚಿಂಗ್ ಶುರು ಆಗೋದು. ಈ ಅಭಿಮನ್ಯುಗೆ ಯಾವ ರೀತಿ ಗರ್ಭ ಸಂಸ್ಕಾರ ಅಂತ ಅಲ್ಲಿಂದನೇ ಶುರು ಮಾಡಿರೋರು. ನೀನು ದೊಡ್ಡ ವ್ಯಕ್ತಿ ಆಗಬೇಕು, ನಮ್ಮ ದೇಶ ಕಾಪಾಡಬೇಕು, ನಮ್ಮ ಜನರ ಪ್ರಾಣ ಅದು ಆ ಮಗು ಡೇವನ್ನು ನಾನು ಹೇಳ್ದೆ ಅಲ್ಲ, 21ನೇ ದಿನ ಬ್ರೈನ್ ಶುರು, ಅಲ್ಲಿಂದನೇ ಅದಕ್ಕೆ ಅದ್ರ ತಲೆಯಲ್ಲಿ ತುಂಬ್ತಾಯಿದ್ರು ಅನಿಸುತ್ತೆ. ಕೊನೆಗೆ 6 ವರ್ಷ 8 ವರ್ಷಕ್ಕೆ ಮಕ್ಕಳು ಅಂಥ ಪ್ರಬುದ್ಧತೆ, 80 ವರ್ಷದ ಪ್ರಬುದ್ಧತೆ 8 ವರ್ಷದ ಮಗುವಿಗೆ ಬಂತಲ್ಲ ಅಂತ ಆಶ್ಚರ್ಯ ಆಗುತ್ತೆ. ನಮ್ಮ ಸಂಸ್ಕಾರ, ಸಂಸ್ಕೃತಿ, ನಮಗೆ ಕೊಡ್ತಿದ್ದ ವಿದ್ಯಾಭ್ಯಾಸ ಆ ಥರ ಇತ್ತವಾಗ. ಹೀಗೆ ನಾನು ಬೀಜ ಅಂತಂದಲ್ಲ, ಆಕ್ಸಿಜನ್ ಸಪ್ಲೈ ಚೆನ್ನಾಗಿರಬೇಕು, ನ್ಯೂಟ್ರಿಷನ್ನು, ಫಿಸಿಕಲ್ ಆ್ಯಕ್ಟಿವಿಟಿ ತಾಯಿದು ಚೆನ್ನಾಗಿರಬೇಕು, ಮೂಮೆಂಟ್ ಎಲ್ಲ ಚೆನ್ನಾಗಿರಬೇಕು. ಮೇಯ್ನು ಇನ್ಫೆಕ್ಷನ್ನು, ಮ್ಯೂಟೇಷನ್ ಆಗದೆ ಇದ್ದಾಗ ನೋಡ್ಕೋಬೇಕು. ಆಕ್ಸಿಜನ್ನು ಮತ್ತು ನಮ್ಮ ಹವ್ಯಾಸಗಳು, ಆಲ್ಕೋಹಾಲು, ಸ್ಮೋಕಿಂಗು, ಡ್ರಗ್ಸು ಯಾವುದೋ ಇರಬಾರ್ದು. ಮೆಡಿಕೇಷನ್ನು
ತುಂಬ ಸತತವಾದ ಯಾವುದೋ ಕಾಯಿಲೆ ಇದೆ, ಮೆಡಿಕೇಷನ್ ಇದೆ ಅಂದಾಗ ಮೆದುಳನ್ನ ಕಾಂಪ್ರಮೈಸ್ ಮಾಡುತ್ತೆ ಬೆಳವಣಿಗೆ. ಅದು ವೈದ್ಯರ ಹತ್ರ ಕೇಳ್ಕೋಬೇಕು. ಈಗ ಎಪಿಲೆಪ್ಸಿ, ಅದಕ್ಕೇನೋ ಒಂದು ಮಾತ್ರೆ ತಗೊತಾ ಇದ್ದಾರೆ, ಟ್ಯೂಬರ್ಕ್ಯುಲೋಸಿಸ್ಸು 1-2 ವರ್ಷ, ಅಂಥ ಸಂದರ್ಭದಲ್ಲಿ ಅವರು ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡಬೇಕು. ಕೆಲವು ಪ್ರೆಗ್ನೆನ್ಸಿ ನಾನು ಹೇಳದೆ ನಾಟ್ ಆಕ್ಸಿಡೆಂಟಲ್ ಪ್ಲ್ಯಾನ್ ಮಾಡಿ, ಅದಕ್ಕೆ ತಯಾರಿ ಮಾಡಿ, ಗಂಡ ಹೆಂಡತಿ ಇಬ್ಬರು ಹೇಗಿರಬೇಕು ಪ್ರೆಗ್ನೆನ್ಸಿಲಿ, ಯಾವ ವಾತಾವರಣನ ಕೊಡಬೇಕು ಮಗುವಿಗೆ, ನೀವು ಅಷ್ಟು ಮಾಡಿದ್ರೆ 5 ವರ್ಷ ಅದನ್ನು ಚೆನ್ನಾಗಿ ನೀವು ಕಾಪಾಡಿದ್ರೆ ಆ ಮಗುವಿಗೆ ನೀವು ಆಸ್ತಿ ಪಾಸ್ತಿ ಮಾಡಬೇಕು ನಾನೇನೋ ಏನೂ ಬೇಡ, ಆ ಮಗುನೇ ಜೀನಿಯಸ್ ಆಗಿಬಿಡ್ತಾನೆ ನಾನು. ಹಾಗಾಗಿ ಇದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಇದು ಮಾಡಿದ್ರೆ ಖಂಡಿತವಾಗ್ಲೂ ಪೂರಕವಾದ ಅಂಶಗಳು ನಮ್ಮ ಮೆದುಳಿನ ಬೆಳವಣಿಗೆಗೆ ಗಮನದಲ್ಲಿದ್ದರೆ ಖಂಡಿತವಾಗ್ಲೂ ಮಗು ಈಗ ನನಗೆ ನಿಮಗೆ ಅವಕಾಶ ಇಲ್ಲ, ನಮ್ಮ ಮಕ್ಕಳು ದೊಡ್ಡವರು, ಅಟ್ಲೀಸ್ಟ್ ಮುಂದಿನ ಒಂದು ಜನ್ರೇಷನ್ಗಾರು ಇದೊಂದು ವಿಚಾರಗಳು ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ಅವರು ಏನು ಅನ್ಕೊಂತಾರೆ, ವಿಶ್ವೇಶ್ವರಯ್ಯನೂ ಆಗ್ಬೋದು, ಅಬ್ದುಲ್ ಕಲಾಂ ಆಗ್ಬೋದು, ಐನ್ಸ್ಟೀನ್ ಅಂಥ ಮಕ್ಕಳನ್ನು ಬೇಕಾದ್ರೂ ಅವರು ಪಡಿಬೋದು. ಎಸ್. ಸೊ ಸ್ನೇಹಿತರೆ, ತುಂಬ ಚೆನ್ನಾಗಿ ನಮ್ಮ ಮೆದುಳಿನ ಬೆಳವಣಿಗೆ ಬಗ್ಗೆ, ಮೆದುಳಿಗೆ ಬೇಕಾದ ಪೂರಕ ಅಂಶಗಳ ಬಗ್ಗೆ ನಾವು ಮಾತಾಡಿದ್ವಿ. ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು. ಉದ್ದೇಶ ಏನು ಅಂದರೆ ನಮ್ಮ ಏನು ಜನ್ರೇಷನ್, ಮುಂದಿನ ಜನ್ರೇಷನ್ ಇದೆ ಅದು ಚೆನ್ನಾಗಿರಲಿ, ಅದು ಒಳ್ಳೆ ಜನ್ರೇಷನ್ ಆಗಲಿ, ಅದು ದೇಶಕ್ಕೆ ಕೊಡುಗೆ ಕೊಡುವಂಥ ಜನ್ರೇಷನ್ ಆಗಲಿ ಅನ್ನೋದೇ ಈ ಒಂದು ವಿಡಿಯೋದ ಉದ್ದೇಶ. ಯಾಕೆಂದರೆ ಹೆಲ್ದಿ ಮೈಂಡ್, ಹೆಲ್ದಿ ಬಾಡಿ ಇದ್ದರೆ ಮಾತ್ರ ಹೆಲ್ದಿ ದೇಶ ಇರೋಕ್ಕೆ ಸಾಧ್ಯ. ಅಲ್ಲೇ ಸರಿ ಇಲ್ಲ ಮೇಲೆ ದೇಶ ಹೇಗೆ ಸರಿ ಇರೋಕ್ಕೆ ಸಾಧ್ಯ. ಸೊ ಇದನ್ನು ತುಂಬ ಚೆನ್ನಾಗಿ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು ಹೇಳಿದರು. ಅವರಿಗೆ ನಿಮ್ಮ ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಎಲ್ಲ ವಿಚಾರಗಳನ್ನ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಅತ್ಯಂತ ಉಪಯುಕ್ತವಾದ ಒಂದು ಎಪಿಸೋಡ್ ಅಂತ ನಾನು ಅನ್ಕೋತೀನಿ. ಫಾಲಿಕ್ ಆ್ಯಸಿಡ್ ಬಗ್ಗೆ ಒಂದು ಸ್ಪೆಷಲ್ ಎಪಿಸೋಡೇ ಮಾಡಿದ್ದೀವಿ. ಅದು ಯಾಕೆ ಇಂಪಾರ್ಟೆಂಟ್ ಅನ್ನೋದು ಅದನ್ನು ದಯವಿಟ್ಟು ನೋಡಿ. ಮತ್ತು ಈ ಒಂದು 2 ವಿಚಾರಗಳನ್ನ, ಮೆದುಳಿನ ಬೆಳವಣಿಗೆ ಹೇಗಾಗುತ್ತೆ ಮತ್ತು ಮೆದುಳಿನ ಬೆಳವಣಿಗೆಗೆ ಪೂರಕವಾದ ಅಂಶಗಳನ್ನ ನಾವೇನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ವಿಶೇಷವಾಗಿ ಯಂಗರ್ ಫ್ರೆಂಡ್ಸ್ ಇರ್ತಾರಲ್ಲ, ಮದುವೆ ಆಗಬೇಕು ಅಂದ್ಕೊಂಡಿರೋರು, ಆಗಿರೋರು, ಮಕ್ಕಳು ಮಾಡ್ಕೋಬೇಕು ಅಂದ್ಕೊಂಡಿರೋರು, ಇವರಿಗೆಲ್ಲ ದಯವಿಟ್ಟು ತಿಳಿಸಿ. ಯಾರು ನೋಡಿದರೂ ತಪ್ಪಿಲ್ಲ. ಯಾಕೆಂದರೆ ಅಕಸ್ಮಾತ್ ನಿಮ್ಮ ಮಕ್ಕಳಾಗಿದೆ, ದೊಡ್ಡವರಿದ್ದಾರೆ ಅಂದರೆ ಕೂಡ ನಿಮ್ಗೆ ಅದು ಗೊತ್ತಿದ್ದರೆ ನಿಮ್ಮ ಮಕ್ಕಳು ಮಾಡ್ಕೊಳ್ಳೋ ಟೈಮಲ್ಲೋ ಅಥವಾ ಯಂಗರ್ ಜನ್ರೇಷನ್ಗೂ ನೀವು ಹೇಳೋಕ್ಕೆ ಇದು ಸಾಧ್ಯ ಆಗುತ್ತೆ. ಆ ಮೂಲಕ ನೀವು ಕಾಂಟ್ರಿಬ್ಯೂಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.